ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೆ ನಡೆಯುತ್ತದಿರಲಿ ಕನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲ್ಲಿ ಹಾರಲಿ ಗದ್ದೆಗೆ ಮುಡುಗುಗಳು ಮುಡುಗುಗಳು ಮುತ್ತಿಗೆ ಹಾಕಿಲ್ಲ ಬಿಟ್ಟು ಬಿಡುವುದೇ ಇಲ್ಲ. ಹೇಗಿಲ್ಲ ಕುಲದೊಳಗಲಗಿನ ಹೇಗಿಲ್ಲ ಮೇಲೆ ನಿಂತಿನ ಧರ್ಮ ಕರೆಕ್ಟ್. ದೇವೇಗೌಡರು ವಿರುದ್ಧ ನಿಂತು ಬಹಳ ಅತೀವ ಅಭಿಮಾನ ಇಟ್ಕೊಂಡಿದ್ದಂತ ನೋಡಿದ್ದಾರೆ. KH ಪಾಟೀಲ್ ಸಾಹೇಬರು ನೋಡಿದ್ದಾರೆ. ಕುಡೆ ಮತ್ತು ಬಸವರಾಜ ಅಂತೇಳಿ ಆಗ್ತಿದ್ರು. ಸುಭಾಷ್ ಚಂದ್ರ ಬೋಸ್ ಶಾಸಕರಾದಂಥ ಅಬ್ಬಯ್ಯವರೇ, ಕೋನ್ ರೆಡ್ಡಿ, ಈ ಭಾಗದ ಶಾಸಕರು ಮಾನಿಯವರೇ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳು ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸರ್ ಆಗಮಿಸಿದ್ದಾರೆ. ಮಾನ್ಯ ಶ್ರೀ ಆನಂದ್ ಗಡ್ದೇವರ್ ಸರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಕಂಡ್ರೆ ಸರ್, ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಜೀವ ಪರಿಸ್ಥಿತಿ ಹಾಗೂ ಪರಿಸರ ಸಚಿವರಂತ ಸನ್ಮಾನ ಶ್ರೀ ಈಶ್ವರ್, ಮಾನ್ಯ ಶ್ರೀ GT ದೇವೇಗೌಡ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ರವಿ ಮೂಲಿಮನಿಯವರವ್ರನ್ನ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀ ಅನಿಲ್ ಪಾಟೀಲ್ ಸರ್, ನಮ್ಮೆಲ್ಲರ ಮಾನ್ಯ ಶ್ರೀ ಪ್ರಸಾದ್ ಅಭಯ ಸರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ವಿನಂತಿ. ಮಾನ್ಯ ಶ್ರೀ ರಾಮ್, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. KH ಪಾಟೀಲ್ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ, ಸಹಕಾರಕ್ಕೊಂದು ಅದ್ಭುತಕ ನಾಮ. KH ಪಾಟೀಲ್ ಕನ್ನಡ ನಾಡು ಕಂಡ ಶ್ರೇಷ್ಠ ಪುಣ್ಯ ಪುರುಷ ಗಣ್ಯರಲ್ಲಿ ಒಬ್ಬರು. ಅಂತ ಮಹಾನ್ ನಾಯಕರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಈಗ ಚಾಲನೆ ಸಿಗ್ತಾ ಇದೆ. ಸಹಕಾರಿ ರಂಗದ ಮೂಲಕವೇ ಕನಸನ್ನ ಸಹಕಾರಗೊಳ್ಳಲು ಯತ್ನಿಸಿದಂತ ಜನನಾಯಕ, ನಾಡು ಮೆಚ್ಚಿದ ಮಹಾನ್ ನಾಯಕ KH ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಖ್ಯಾತಿಯಾದವರು, ನಮ್ಮಲ್ಲಿರುವ ಹೆಮ್ಮೆಯನ್ನ ಮೂಡಿಸುವಂತ ಒಬ್ಬ ಶ್ರೇಷ್ಠ ನಾಯಕ ಸನ್ಮಾನ ಶ್ರೀ KH ಪಾಟೀಲ್ ಪಾದಟ್ಟು ಮುಖಾಂತರ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್. ಹಲೋ ಸಹಕಾರಿ ಆಗಮಿಸಿದಂತ ಸಲ ನಮ್ಮ ಬಂದಿಲ್ಲ. HK ಪಾಟೀಲ್ ಹಾಗೆ ಅವರು ರಾಜಕೀಯದಲ್ಲಿ ತನ್ನದೇ ಒಂದೊಂದು ಛಾಪವನ್ನು ಇಟ್ಟಂಥ ವ್ಯಕ್ತಿ ಮತ್ತು ಕೌನ್ಸಿಲ್ನಿಂದ ಪ್ರಾರಂಭ ಮಾಡಿ ಇವತ್ತು ನಮ್ಮ ರಾಜ್ಯದ ಮೇಲೆ ನಾನು ಹೇಳಿದೆ ನೋಡ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ನಾನು ಮೀಟಿಂಗ್ ಇದೆ ಡೆಲ್ಲಿಯಲ್ಲಿ, 4 ಗಂಟೆ 4:15 ನಾ ಇರಲೇಬೇಕು. ಅದಕ್ಕಾಗಿ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಆಗೋ ಪ್ರಯತ್ನ ಮಾಡಿ ಇಲ್ಲಿ ಬಂದಿದ್ದೇನೆ. ಬಂದ ಮೇಲೆ ನಾನು ತಿಳ್ಕೊಂಡೆ ಸಮಯದ ಪ್ರಕಾರನೇ ಎಲ್ಲ ಕಾರ್ಯಕ್ರಮ ನಡೀತವೆ ಅಂತ ತಿಳ್ಕೊಂಡೆ. ಆದರೆ HK ಪಾಟೀಲ್ರು ತನ್ನ ಪದ್ಧತಿ ಏನಿದೆ ಅದೇ ರೀತಿಯಾಗಿ ನಡೆಸ್ಕೊಂಡು ಬಂದರು. ಎಲ್ಲರಿಗೆ ಹಾರ ಹಾಕೋವರಿಗೆ ನನಗೆ ಕೂಡಿಸಿದ್ರು, ಎಲ್ಲರ ಪರಿಚಯ ಆಗೋರಿಗೆ ಕೂಡಿಸಿದ್ರು. ಆಮೇಲೆ ನಮ್ಮ ಆಕ್ಷನ್ ಹಾಲ್ ತೋರಿಸಿದ್ರು. ಇದು ಎಲ್ಲ ಸಮಯ ಅವರು ವಿಶೇಷವಾಗಿ ಇಂಥ ಒಂದು ಸಮಾರಂಭಗಳಲ್ಲಿ ನಡೀತವೆ. ಜನ ಸೇರೋವರೆಗೆ ಯಾವುದಾರ ಒಂದು ಕಡೆ ಎಳ್ಕೊಂಡು ಹೋಗ್ತಾರೆ, ಇದು ನೋಡ್ರಿ ಅದು ನೋಡ್ರಿ ಅದು ಬರ್ರಿ ಇದು ಬರ್ರಿ ಅಂತ. ಅದು ಪರ್ಫೆಕ್ಟಾಗಿ
ಬಟ್ ಮಾಡ್ತಾರೆ ಅವರು. ಆದರೆ ಎಚ್ ಕೆ ಪಾಟೀಲ್ ನೋವಾಗ್ಲಾರ್ದಂಗೆ ಮಾಡ್ತಾರೆ. ಕೆ ಎಚ್ ಪಾಟೀಲ್ರು ನೋವಾಗಂಗೆ ಮಾಡ್ತಿದ್ರು, ಆದರೆ ಎಚ್ ಕೆ ಪಾಟೀಲ್ ಯಾರಿಗೆ ನೋವಾಗಲಾರ್ದಂಗೆ ಬಿಟ್ಬಿಡ್ತಾರೆ. ಆದ್ರೆ ಕೆ ಎಚ್ ಪಾಟೀಲ್ ಇರ್ತಿದ್ರು ಅಂದ್ರೆ ನಡ್ರಿ ಆಯ್ತಿಲ್ಲ ನಡ್ರಿ ಹೋಗೋಣ, ಟೈಮಿನ ಪ್ರಕಾರ ಕೆಲಸ ಮಾಡೋದ ನಡ್ರಿ ಅಂತಿದ್ರು. ಅವ್ರು ಹಂಗಲ್ಲ, ತುಸು 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 ನೋಡೋದು ಇದು ಒಂದು ಸ್ವಲ್ಪ ಇದೆ ಅಂತ. ಅಂದರೆ ಕೆಲಸ ತೆಗೆದುಕೊಳ್ತಕ್ಕಂಥ ಒಂದು ಒಳ್ಳೆ ದಾರಿ ಅವ್ರು ಕಂಡು ಹಿಡಿದಾರೆ. ಪ್ರೀತಿಯಿಂದ ನಾವು ಕೆಲಸ ತಕ್ಕೊಂಡ್ರೆ ಆಗ್ತವೆ ಹೊರತಾಗಿ ನಾವು ಪ್ರೀತಿಯನ್ನು ಬದಿಗಿಟ್ಟು ಕೆಲಸ ಮಾಡಬೇಕಂದ್ರೆ ಆಗಲ್ಲ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಇವತ್ತು ಗದಗ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ. ಮತ್ತು ಇಲ್ಲಿ ಎಲ್ಲ ಸರ್ಕಾರ ವತಿಯಿಂದ ಏನಾಗಬೇಕು, ಸಹಕಾರ ರಂಗದ ಕ್ಷೇತ್ರದಲ್ಲಿ ಏನಾಗಬೇಕು ಮತ್ತು ರೈತರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ನಲ್ಲಿ ಏನು ಮಾಡಬೇಕು ಅದು ಎಲ್ಲವನ್ನು ಕೂಡ ನಮ್ಮ DR ಪಾಟೀಲ್ರು ಮತ್ತು ಎಚ್ ಕೆ ಪಾಟೀಲ್ರು ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ಕಲೆ ಇರ್ತದೆ, ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು. ಈ ಕೆಲಸವನ್ನು ಭಾಳ ಒಳ್ಳೆ ರೀತಿಯಿಂದ ಅವರು ಮಾಡಿದ್ದಕ್ಕಾಗಿ ಮತ್ತು ಕೆ ಎಚ್ ಪಾಟೀಲ್ ಅವರ ಹೆಸರನ್ನು ಅವರು ಮುಂದೆ ಹೋಗ್ತಾ ಇದ್ದಾರೆ, ತೆಗೆದುಕೊಂಡು. ಅದಕ್ಕಾಗಿ ಅವರಿಗೆ ನಾನು ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೆ ಎಚ್ ಪಾಟೀಲ್ರು ಆಸಕ್ತಿ ವಹಿಸಿದರು ಮತ್ತು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರತಕ್ಕಂಥವ್ರು. ಅದರಲ್ಲಿ ವಿಶೇಷವಾಗಿ ನಾನು ಅವ್ರ ಜೊತೆಯಲ್ಲಿ ಹೆಚ್ಚಾಗಿ ನನಗೆ ಸಂಬಂಧ ಬಂದಿದ್ದು 80ರಲ್ಲಿ. ಯಾಕಂದರೆ ಅದಕ್ಕಿಂತ ಮುಂಚೆನೂ ನಮ್ಮ ಸರಿ ಚೆನ್ನಾಗಿದ್ದ ವ್ಯಕ್ತಿ ಮಂತ್ರಿ ಮಂಡಲದಲ್ಲಿ ಅಂದರೆ ಅವರು ಕೆ ಎಚ್ ಪಾಟೀಲ್. ಬೇರೆಯವರು ನನ್ನ ಸರಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಆದರೆ ಪ್ರೋತ್ಸಾಹ ನೀಡ್ತಕ್ಕಂಥ ಯಾವುದೇ ಒಂದು ಮಾತನ್ನು ನಾನು ಅವ್ರಿಗೆ ಹೇಳಿದರೆ ಇದು ಹಿಂಗಾಗಬೇಕು, ನೀವು ಕ್ಯಾಬಿನೆಟ್ನಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು ಅಂದಾಗ ಅವರೇ ನಮಗಿನ್ನ ಮುಂಚೆ ಆ ಸಬ್ಜೆಕ್ಟು ತೆಗೆದುಕೊಂಡು ಸಪೋರ್ಟ್ ಮಾಡ್ತಿದ್ದರು. ಅದಕ್ಕಾಗಿ ನಾನು ಮೆಚ್ತೇನೆ. ಕೆಲವು ಒಂದು ತಾತ್ವಿಕವಾಗಿ ಕೆಲವು ವಿಚಾರಗಳಿರ್ತವೆ, ಐಡಿಯಾಲಜಿಕಲಿ ಅವರು ವಿಶೇಷವಾಗಿ ರೈತರ ಬಗ್ಗೆ ಮತ್ತು ಅನೇಕ ಕೋಆಪರೇಟಿವ್ ಸೆಕ್ಟರ್ನಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅವರ ಆಸಕ್ತಿ ಇತ್ತು. ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಆಸಕ್ತಿ ಇತ್ತು. ಆದರೆ ಆ ಸಾಮಾಜಿಕ ನ್ಯಾಯಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕೆ ಎಚ್ ಪಾಟೀಲ್ರು ಮಾಡ್ತಾ ಇದ್ರು ಅನ್ನತಕ್ಕಂಥ ಮಾತನ್ನು ನಾನು ಇವತ್ತು ನಿಮ್ಮ ಮುಂದೆ ವಿಶೇಷವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಈಗ ಅವರು ಸರಿಯಾಗಿ ಹೇಳಲಿಲ್ಲ ನಮ್ಮ DR ಪಾಟೀಲ್ರು. ನಾನು ವೀರೇಂದ್ರ ಪಾಟೀಲ್ ಅವರು, ನಾ ಎಲ್ಲರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ 1ನೇ 2ನೇ ಜಾಗದಲ್ಲಿ 3ನೇ ಜಾಗದಲ್ಲೇ ಇರ್ತಿದ್ದೆ. ನನಗೇನೋ ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಆ ಮುಖ್ಯಮಂತ್ರಿಗಳಾಗಿದ್ದರು. ಸೊ ನ್ಯಾಚುರಲಿ ಅಪೇಕ್ಷೆ ಏನಿರ್ತದೆ ಆ ಜಿಲ್ಲೆಯವರು ಆದಮೇಲೆ ನಾವು ಕೂಡ ಅದರಲ್ಲಿ ಮಂತ್ರಿಗಳಾಗ್ತೇವೆ ಅಂತಕ್ಕಂಥದ್ದು ಇತ್ತು. ಕಾರಣ ಏನಂದರೆ ನಾವು ಮೊದಲು 2 ಸಲ ಇದ್ದೇವಲ್ಲ, 2-3 ಸಲ, ಅದಕ್ಕೆ 3 ಸಲ ಇದ್ದು ಮಂತ್ರಿಗಳಿಗೆ ಮತ್ತೇನು ತೆಗಿಲಕ್ಕಿಲ್ಲ ಅಂತ ಇತ್ತು. ಅದರ ಕಾರಣಾಂತರದಿಂದ ನನಗೆ ಅದರ ಜಾಗ ಸಿಗಲಿಲ್ಲ. ಒಂದು ದಿವಸ ನಾನು 3ನೇ ಮಹಡಿಗೆ ಹೋಗ್ತಾ ಇದ್ದೆ. ಅವರು ಆಫೀಸ್ ಎದುರುಗಡೆ ನೋಡಿದೆ, ಹಿಂಗೆ ಹಣಿಕಾಕಿ ನೋಡಿದ್ರೆ ಅವರು ಬನ್ನಿ ಖರ್ಗೆ ಅವರು ಒಳಗೆ ಬನ್ನಿ. ಅವರೆಲ್ಲ ಗೊತ್ತಲ್ಲ, ನಿಮ್ಗೆ ಸಿಂಗ್ಯುಲರ್ನಾಗೆ ಮಾತಾಡ್ತಿದ್ರು, ಯಾರಿಗೂ ಡಬಲ್ ವಚನದಲ್ಲಿ ಮಾತಾಡ್ತಿರ್ಲಿಲ್ಲ. ಅದು
KH ಪಾಟೀಲ್ಗೆ ಬಿಟ್ಟಾರ, ಅವರು HK ಪಾಟೀಲ್ರಿಗೆ ಬಿಟ್ಟಾರ. ಅವರು ಸಿಂಗ್ಲರ್ನಾಗ ಏ ಬಾಬಾ ಬಾಬಾ ಕರ್ಗೆ ಎಲ್ಲಿ ಹೋಗ್ತಾ ಇದ್ವಿ ಬಾಬಾ ಅವರು ಕೂಡಿಸ್ಕೊಂಡು ನನಗೆ ಹೇಳಿದ್ರು, ನಿನಗೆ ಈ ಮಂತ್ರಿ ಮಂಡಳದಾಗ ತಗೋಬೇಕಾಗಿದ್ದು ತಗೊಂಡಿಲ್ಲ, ಆದರೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ಅವ್ರಕ್ಕಿಂತ ಮುಂಚೆ ನಾನಿದ್ದೆ ರೆವಿನ್ಯೂ ಮಿನಿಸ್ಟರ್. ಅದಕ್ಕೆ ಅವರಂದ್ರು ರೆವಿನ್ಯೂ ಮಿನಿಸ್ಟರ್ ಇವತ್ತು ನಾನಿಲ್ಲ, ನೀನೇ ರೆವಿನ್ಯೂ ಮಿನಿಸ್ಟರ್ ಆಗಿ ಇದ್ದಿ ಅಂತ ತಿಳ್ಕೊಂಡು ಯಾವುದೇ ಕೆಲಸ ತಗೊಂಡು ಅದನ್ನು ಮಾಡ್ತೀನಿ, ಅದಕ್ಕಾಗಿ ನೀನೇನು ಹೆದರ್ಕೊಳ್ಬೇಡ, ನಾನು ಇದರಲ್ಲಿ ನಿನ್ನ ಜೊತೆಯಲ್ಲಿದ್ದೇನೆ ಅಂತಕ್ಕಂಥ ಮಾತು ಹೇಳಿದ್ರು. ಅದು ನನಗೆ ಒಂದು ಹೆಚ್ಚಿನ ಹುಮ್ಮಸ್ ಬಂತು. ಏನಪ್ಪ, ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮೆಚ್ಚುತ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಹೀಗೆ ಅವರ ಒಂದು ಮೆಚ್ಚದವರಿಗೆ ಭಾಳ ಮೆಚ್ಚುತ್ತಿದ್ದರು, ಯಾರಿಗೆ ಮೆಚ್ಚಿಲ್ಲ ಅಂದರೆ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ದಿಲ್ಲ. ಅಂದರೆ ಸ್ಟ್ರಾಂಗ್ ಲೈಕಿಂಗ್, ಸ್ಟ್ರಾಂಗ್ ಡಿಸ್ಲೈಕಿಂಗ್ ಅವ್ರ ಬಳಿ ಇತ್ತು. ಆದರೆ ಯಾರಿಗೆ ಲೈಕ್ ಮಾಡ್ತಿದ್ರು ಅವ್ರ ಗುಣಗಳು ನೋಡಿ ಅವರಿಗೆ 100% ತನ್ನ ಶಕ್ತಿ ಮೀರಿ ತನಗೆ ಎಷ್ಟೇ ತೊಂದರೆ ಆದ್ರೂ ಕಷ್ಟ ಬಂದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಇದು ಒಂದು ದೊಡ್ಡ ಗುಣ ನಮ್ಮ KH ಪಾಟೀಲ್ ಇತ್ತು. ಅಂಥ ಗುಣ ಬೇರೆಯವ್ರದ್ದು ಇರಲ್ಲ. ಯಾಕಂದರೆ ಎಲ್ಲಪ್ಪ ನಾನು ಏನಾದರೂ ಮಾಡೋಕ್ಕೆ ಹೋಗಿ ನನ್ನ ಮಂತ್ರಿ ಪದವಿ ಯಾಕೆ ಕಳ್ಕೋಬೇಕು ಅಂತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆದರೆ ಅವ್ರ ಧೈರ್ಯ ಬಹುಶಃ ನಾವೆಲ್ಲರೂ ಕೂಡ ಮೆಚ್ಚಬೇಕು. ಮತ್ತು ನಾವು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆ ಇದೆ. ಇಲ್ಲಿ ಅವರು ತೆಗೆದಂಥ ಈ ಕಾಟನ್ ಮಿಲ್ ಸೊಸೈಟಿ, ಆಮೇಲೆ ಅನೇಕ ಕೆಲಸ ಅವ್ರ ಮೇಲೂ ಇಂಥ ಈ ನಮ್ಮ ಕಾಟನ್ ಮಿಲ್ ಸೊಸೈಟಿ, ಇನ್ನೊಂದು ನಮ್ಮ ಟೆಕ್ಸ್ಟೈಲ್ ಮಿಲ್, ಆ ಟೆಕ್ಸ್ಟೈಲ್ ಮಿಲ್ ಅವರು ಪ್ರಾರಂಭ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡಿ ರಾತ್ರಿ ಹಗಲು ದುಡಿದು ಕೆಲಸ ಮಾಡಿ 3-4 ತಿಂಗಳಲ್ಲೇ ಆ ಟೆಕ್ಸ್ಟೈಲ್ ಮಿಲ್ಲು ನಿಲ್ಲಿಸಿದರು. ನಿಲ್ಲಿಸಿದ ಮೇಲೆ ಕೆಲವು ಜನ ಆಗದೇ ಇರತಕ್ಕಂಥವ್ರು ಅವ್ರ ಮೇಲೆ ಒಂದು ಅಪ್ಲಿಕೇಶನ್ ಕೊಟ್ಟು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಲ್ಲಿಗೆ ಕಳಿಸಿದ್ರು. ಆವಾಗ ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಭಾಸ್ಕರ್ ಶೆಟ್ಟಿ ಅಂತ ಒಬ್ಬರು ಮಂಗಳೂರದವರಿದ್ದರು, ಅವರು ಅಧ್ಯಕ್ಷರಾಗಿದ್ದರು. ಅವರು ಮತ್ತು ಅವ್ರ ಟೀಮ್ ಎಲ್ಲ ಹುಲ್ಕೋಟಿಗೆ ಬಂದು ನೋಡಿ ಅವರು ಆಶ್ಚರ್ಯಪಟ್ಟರು. ಅರೆ 3-4 ತಿಂಗಳಲ್ಲೇ ಒಂದು ದೊಡ್ಡ ಟೆಕ್ಸ್ಟೈಲ್ ಮಿಲ್ ನಿಲ್ಲಿಸ್ತಾನಂದ್ರೆ ಇವನು ಎಂಥ ಮನುಷ್ಯ. ಅದಕ್ಕೆ ಅವರು ಪಬ್ಲಿಕ್ ಅಕೌಂಟ್ ಕಮಿಟಿ ರಿಪೋರ್ಟ್ನಲ್ಲೇ ಬರೆದರು, ಅಲ್ಲಿ ಏನೂ ತಪ್ಪಾಗಿಲ್ಲ, ಎಲ್ಲ ಸರಿ ಇದೆ, ಇಷ್ಟು ಮಾಡಿದ್ದಾರೆ ಒಳ್ಳೆ ಕೆಲಸ, ನಾವು ಮೆಚ್ಚಬೇಕೇ ಹೊರತಾಗಿ ನಾವು ಅಲ್ಲಿ ಯಾವುದೂ ಕೂಡ ತಪ್ಪು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ರಿಪೋರ್ಟ್ನಲ್ಲಿ ಕೊಟ್ಟರು. ಹೀಗೆ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಅದಕ್ಕೆ ನಾನು ಇವತ್ತು ಅವರಿಗೆ ಎಲ್ಲ ಕ್ಷೇತ್ರದಲ್ಲಿ DCC ಬ್ಯಾಂಕ್ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಕಾಟನ್ ಮಿಲ್ ಇರ್ಬೋದು, ಕಾಟನ್ ಟೆಕ್ಸ್ಟೈಲ್ ಇದು ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಗ್ರಿಕಲ್ಚರ್ ಸ್ಕೂಲ್ ಇರ್ಬೋದು, ಇವೆಲ್ಲ ಅವರು ಮಾಡಿಕೊಂಡು ಬಂದಿದ್ದಾರೆ. ನಾವು ಮನಪೂರ್ವಕವಾಗಿ ನಾನು ನೆನೆಸ್ಕೊಳ್ತೀನಿ. ಇನ್ನೊಂದು, ಇಲ್ಲಿ ಯಾರ್ದು 50 ರೂಪಾಯಿ ಇಟ್ಟಿರು ನೋಡ್ರಿ, ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ, ಜಾಸ್ತಿ ಕೊಡ್ರಿ. ಬಂಧುಗಳೇ, ಇದು ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು. ಇನ್ನೊಂದು ಕಡೆ ಇವತ್ತಿನ ಸರ್ಕಾರ ಕೇಂದ್ರದಲ್ಲಿ ಆಗಲಿ ಅಥವಾ ನಮ್ಮ ಅನೇಕ ಸಂಸ್ಥೆಗಳಲ್ಲಾಗಲಿ ಕೈ ಆಡಿಸ್ತಾ ಇದ್ದಾರೆ. ಅದು ನನಗೆ ನೋವಾಗ್ತಾ ಇದೆ. ನಾನು ಯಾರಿಗೂ ವ್ಯಕ್ತಿಗತವಾಗಿ
ಈ ಒಂದು ಸ್ಟೇಜನ್ನು ಬಳಸ್ಕೊಂಡು ಯಾರಿಗೂ ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ. ಆದರೆ ದೇಶದಲ್ಲಿ ಇವತ್ತು ಶಿಕ್ಷಣಕ್ಕೆ ಏನು ಮಹತ್ವ ಕೊಡಬೇಕು ಅದನ್ನ ಸಿಗ್ತಾ ಇಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ಕೇಂದ್ರದಿಂದ ಎಷ್ಟು ಹಣ ಬರಬೇಕು ಶಿಕ್ಷಣಕ್ಕಾಗಿ, ಎಷ್ಟು ಪೋಸ್ಟ್ಗಳನ್ನು ತುಂಬಬೇಕು, ಎಷ್ಟು ಶಿಕ್ಷಕರನ್ನ ನೇಮಿಸಬೇಕು, ನವೋದಯ ಸ್ಕೂಲ್ ಆಗಲಿ ಅಥವಾ ಕೇಂದ್ರೀಯ ವಿದ್ಯಾಲಯ ಆಗಲಿ ವಿಶ್ವವಿದ್ಯಾಲಯಗಳಾಗಲಿ ಇವತ್ತು 50% ಜಾಗಗಳು ಖಾಲಿ ಇವೆ. ನೀವು ಲೆಕ್ಕ ಹಾಕಿ 50% ಜಾಗ ಖಾಲಿ ಇದ್ರೆ ನಮ್ಮ ಮಕ್ಕಳು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ, IIT-ನಲ್ಲಿ, IIML-ನಲ್ಲಿ, ಕೇಂದ್ರ ವಿದ್ಯಾಲಯಗಳಲ್ಲಿ ಹೇಗೆ ಓದಿ ಮುಂದೆ ಬರಬೇಕು ನೀವೇ ಹೇಳಿ. ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡು ವಿಷಯಗಳು ಬಹಳ ಮಹತ್ವದವು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಆದರೆ ಆ ಶಿಕ್ಷಣಕ್ಕಾಗಿ ನಾವು ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯವರಾಗಲಿ ಇವರೆಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮುಂದೆ ಬಂದಂಥ ವ್ಯಕ್ತಿಗಳು. ನೆಹರು ಅವ್ರ ಕಾಲದಾಗ ಸ್ವತಃ ಶಿಕ್ಷಣಕ್ಕೆ ಎಷ್ಟು ದುಡ್ಡು ಇಡಬೇಕು ಆ ಕಾಲದ ಬಜೆಟಿನ ಪ್ರಕಾರ ಅದರ ತಕ್ಕಂತೆ ಹೆಚ್ಚಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಆದರೆ ನೀವೆಲ್ಲ ಸ್ವಲ್ಪ ಸುದೈವಿಗಳು, ಯಾಕಂದ್ರೆ ನಿಮ್ಮಲ್ಲಿ ಎಜುಕೇಷನು ಬಹಳಷ್ಟು ಸ್ವಲ್ಪ ಮುಂದುವರೆದಿದೆ. ಯಾಕಂದ್ರೆ ಇದು ಬ್ರಿಟಿಷರ ಆಳ್ವಿಕೆ ಇತ್ತು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಮು ಬಂತು, ಯೂನಿವರ್ಸಿಟಿನೂ ಬಂತು, ಸೊಸೈಟಿಗಳನ್ನೂ ಬಂದು, ಆಮೇಲೆ ಪ್ರೈವೇಟ್ ಸೊಸೈಟಿಗಳನ್ನೂ ಬಂದು, ಕೋಆಪರೇಟಿವ್ ಸೊಸೈಟಿಗಳನ್ನೂ ಬಂದು. ಇವೆಲ್ಲ ಬರೋಕ್ಕೇನು ಕಾರಣ ಇತ್ತಂದರೆ ಹಿಂದೆ ಸ್ವಲ್ಪ ಬ್ರಿಟಿಷರ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಈ ಭಾಗದ ಜನ ಸ್ವಂತ ಕಾಲಿನ ಮೇಲೆ ನಿಂತು ಅವರು ಶಿಕ್ಷಣ ಪಡ್ಕೊಂಡು ಇವತ್ತು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಈ ಹೆಚ್ಚು ಕಡಿಮೆ ನಮ್ಮ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಚಿಕ್ಕೋಡಿ, ಹಾವೇರಿ, ಬಿಜಾಪುರ, ಬಾಗಲಕೋಟ್ ಸ್ವಲ್ಪ ಮುಂದೆ ಇದೆ. ಯಾಕೆ ಅಂದರೆ ಸಮಯ ತಕ್ಕಂತೆ ನೋಡಿಕೊಂಡು ನಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥ ಜನ ಮತ್ತು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಂಥ ಜನ. ಅದಕ್ಕಾಗಿ ನಾನು ಈ ಭಾಗದ ಜನರಿಗೆ ಮೆಚ್ಚುತ್ತೇನೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀವೇನು ಹೆಜ್ಜೆ ಇಟ್ಟಿರಿ ಅದಕ್ಕೆ ನಾನು ನಿಜವಾಗಲೂ ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ಆದರೆ ಇವತ್ತು ನಿಮಗೆ ಹೇಳಬೇಕಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ವೇಕೆನ್ಸಿಗಳಿವೆ. ಅವು ರಾಜ್ಯ ಸರ್ಕಾರದಲ್ಲೂ ಇವೆ, ಕೇಂದ್ರ ಸರ್ಕಾರದಲ್ಲಿಯೂ ಇವೆ. ನಮಗೆ ಆರ್ಟಿಕಲ್ 371J ಹೈದರಾಬಾದ್ ಕರ್ನಾಟಕ ಸಿಕ್ಕಿದೆ. ಆದರೆ ಅಲ್ಲೂ 37,000 ಪೋಸ್ಟ್ಗಳ ಖಾಲಿ ಇವೆ. ಕೇಂದ್ರದವರು ಕೇಳಬೇಡಿ, ನಮಗೇನೂ ಕೊಡೋದಿಲ್ಲ ಅವರು, ನಮಗಂದ್ರೆ ಇಡೀ ಕರ್ನಾಟಕಕ್ಕೆ. ಅಲ್ಲಿ ನೋಡಿ, ನವೋದಯ ವಿದ್ಯಾಲಯದಲ್ಲಿ ಸುಮಾರು 40,000 ವೇಕೆನ್ಸಿಗಳಿವೆ. ಆಮೇಲೆ ನಿಮ್ಮ ಕೇಂದ್ರೀಯ ವಿದ್ಯಾಲಯದಲ್ಲಿ 7,400 ಖಾಲಿ ಇವೆ ವೇಕೆನ್ಸಿ. ಹೇಗೆ ಮಕ್ಕಳು ಓದಬಹುದು? ಸ್ಕೂಲ್ ಬರ್ಬೋದು, ಬಿಲ್ಡಿಂಗ್ ಬರ್ಬೋದು, ವಿದ್ಯೆ ಕೊಡ್ತಕ್ಕಂಥ, ವಿದ್ಯೆ ದಾನ ಮಾಡ್ತಕ್ಕಂಥ ಶಿಕ್ಷಕರೇ ಇಲ್ಲಂದ್ರೆ ಯಾವ ರೀತಿಯಾಗಿ ನಾವು ಮುಂದೆ ಬರ್ತೇವೆ ಅನ್ನೋದು ನನ್ನ ಇವತ್ತಿನ ದಿವಸ
ಒಂದು ಸವಾಲು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಮತ್ತು ಯೂನಿವರ್ಸಿಟಿಗಳಲ್ಲಿನೂ ಸುಮಾರು 5,400 ವೇಕೆನ್ಸಿಗಳಿವೆ ನಮ್ಮ ಭಾರತ ದೇಶದಲ್ಲಿ. ಅದು ಅಲ್ಲದೆ 90,000 ಸ್ಕೂಲ್ಗಳು ಬಂದಾಗಿವೆ ಸರ್ಕಾರದ್ದು. 90,000 schools closed by government of India, ಪ್ರೈಮರಿ ಸ್ಕೂಲ್ಸ್. ಅದರಲ್ಲಿ 50,000 ನಮ್ಮ UP ಮತ್ತು ಬಿಹಾರ್ನಲ್ಲಿ 50,000, ಉಳಿದು 40,000 ಬೇರೆ 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 ಕಡೆ ಸೇರಿದಾಗ. ಹೀಗೆ ಸರ್ಕಾರಿ ಸ್ಕೂಲ್ಗಳು ಬಂದ್ ಮಾಡ್ಕೊಂಡು ಹೋದ್ರೆ ಬಡ ಮಕ್ಕಳು ಎಲ್ಲಿ ಹೋಗ್ಬೋದು? ಕಂಪಲ್ಸರಿ ಎಜುಕೇಶನ್ ಅಂತ ನಾವು ಹೇಳ್ತೇವೆ, ಆದರೆ 90,000 ಸ್ಕೂಲ್ಸ್ಗಳು ಇವತ್ತು ಮುಚ್ಚಿದ್ರೆ ಪ್ರೈವೇಟ್ ಸ್ಕೂಲ್ಸು 14% ಇನ್ಕ್ರೀಸ್ ಆಗಿದೆ, ಆದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತಾ ಇವೆ. ಬಡವರು ಮಕ್ಕಳು ಓದೋದೇ ಹಳ್ಳಿ ಶಾಲೆ. ಅವರಿಗೇನು ಗದಗ್ ಬಂದು ಓದೋಕ್ಕಾಗಲ್ಲ, ಧಾರವಾಡಕ್ಕೆ ಹೋಗಿ ಓದೋಕ್ಕಾಗಲ್ಲ, ಬೆಂಗಳೂರಿಗೆ ಹೋಗಿ ಓದೋಕ್ಕಾಗೋದಿಲ್ಲ. ಅದಕ್ಕೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಇದು ಬೆಳೆಸಬೇಕು ಅನ್ನೋದು ನಿಮ್ಮೆಲ್ಲರ ಹತ್ರ ಬೇಡಿಕೆ. ನಾನು ನಿಮಗೆ ಕೇಳ್ಕೊಳ್ತೇನೆ, ನೀವು ಈ ಕ್ಷೇತ್ರಕ್ಕೆ ಬೆಳೆಸಿ. ಇವೆಲ್ಲ ಬಾಕಿವು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅವು ಇವು ಎಲ್ಲ ಬರ್ತಾರೆ. ಎಲ್ಲಿ ಶ್ರೀಮಂತರು ಇರ್ತಾರೋ ಅವ್ರು ಏನಾದರೂ ಮಾಡ್ತಾರೆ. ಬಟ್ ಬಡವರು ಅವರಿಗೆ ನೀವು ಸರಿಯಾದಂಥ ಮಾರ್ಗದರ್ಶನ ಮಾಡಬೇಕಾದ್ರೆ ಶಿಕ್ಷಣ ಒಂದೇ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದು, ಎಜುಕೇಟ್, ಆರ್ಗನೈಸ್ ಅಂಡ್ ಎಜಿಟೇಟ್. ಶಿಕ್ಷಣ ಪಡೀರಿ, ಆಮೇಲೆ ಒಕ್ಕಟ್ಟಾಗಿ, ಆಮೇಲೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತನ್ನ ಹೇಳಿದ್ರು. ಇದೇ ಮಾತನ್ನ ನೆಹರೂಜಿ ಅವರು ಹೇಳಿದ್ರು, ಇದೇ ಮಾತನ್ನ ಗಾಂಧೀಜಿ ಅವರು ಹೇಳಿದ್ರು. ಅದಕ್ಕೆ ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾವುದೇ ಹಳ್ಳಿಯಲ್ಲಿ ನೀವು ಇರ್ರಿ, 4 ಜನ 8 ಜನ 10 ಜನ ಸೇರಿ ಒಂದು ಸ್ಕೂಲಿಗೆ, ಸರ್ಕಾರಿ ಸ್ಕೂಲಿಗೆ ಸಹಾಯ ಮಾಡಿ. ಅವ್ರಿಗೆ ಬೆಂಚ್ ಕೊಡೋದು, ರೂಮ್ ಕಟ್ಟಿಸ್ಕೊಡೋದು, ಸೈನ್ಸ್ ಇಕ್ವಿಪ್ಮೆಂಟ್ ಕೊಡೋದು, ಇದು ನೀವು ಮಾಡಿದ್ರೆ ನಮ್ಮ ಬಡವರ ಮಕ್ಕಳು ಊರು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಆದರೆ ಬೇರೆ ಕಡೆ ಹೋಗ್ತಾರೆ, ಕಣ್ಣೀರು ಸಾಲ ಮಾಡಿ ಸಮುದಾಯ ಮಾಡಿ ಅವರು ಎಲ್ಲೋ ಹೋಗ್ತಾರೆ, ಇಂಗ್ಲಿಷ್ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕೇಳಿಕೊಳ್ತೇನೆ. ಪ್ರಖ್ಯಾತಿ ಪಡೆದಂತ ಸನ್ಮಾನ್ಯ ಶ್ರೀ ಕೆ.ಎಚ್. ಪಾಟೀಲ್ ಸಾಹೇಬ್ರವರ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬ್ರ ಬಗ್ಗೆ ಈಗಾಗಲೇ ನಮ್ಮ ನಾಯಕರಾದಂತ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇವತ್ತು ನಾನು ಹೇಳಬೇಕು ಅಂತ ಹೇಳಿದ್ರೆ, ಕೆ.ಎಚ್. ಪಾಟೀಲ್ ರವರು ಮತ್ತು ನಮ್ಮ ಪರಿವಾರದ ಅವರ ಪರಿವಾರದ ಒಂದು ಅವಿನಾಭವಾದಂತ ಒಂದು ಸಂಬಂಧ, ಆತ್ಮೀಯವಾದಂತ ಒಂದು ಸಂಬಂಧ. ಯಾಕೆಂದ್ರೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಡ್ರೆ ಅವರು ಶತಾಯುಷಿಗಳಾಗಿದ್ದಾರೆ. ಅವರು ಮತ್ತು ಕೆ.ಎಚ್. ಪಾಟೀಲ್ ರವರು ಬಹಳ ಅತ್ಯಂತ ಅವರು ನಿಕಟವಾದಂತ ಒಂದು ಸಂಪರ್ಕ ಇಟ್ಕೊಂಡು ಬಹಳ ಅವರ ಗನಿಷ್ಠ ಸ್ನೇಹಿತರಾಗಿದ್ರು. ಹೀಗಾಗಿ ಯಾವಾಗಲೂ ನಮ್ಮ ತಂದೆಯವರು ಕೆ.ಎಚ್. ಪಾಟೀಲ್ ರವರ ಬಗ್ಗೆ ಬಹಳ ಅಭಿಮಾನದ ಮಾತುಗಳನ್ನು ನಮ್ಮೆಲ್ಲರಿಗೆ ಹೇಳ್ತಾನೆ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಖುದ್ದಾಗಿ ಚಿಕ್ಕವನಿದ್ದಾಗ ಬಾಲ್ಕಿಯಲ್ಲಿ ನಮ್ಮಲ್ಲಿ ಸಂಜಯ್ ಗಾಂಧಿಯವರ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಅಡಿಯಲ್ಲಿ 5 ಅಂಶದ ಕಾರ್ಯಕ್ರಮ, ಸುಮಾರು 10 ದಿವಸಗಳವರೆಗೆ ಶ್ರಮದಾನ ಇತ್ತು, ಅಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮ ಇತ್ತು, ಇನ್ನಿತರ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳಿದ್ದು. ಮಾನ್ಯ ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬರು, ಗುಂಡೂರಾವ್ ಅವರು, ಅನೇಕ ಜನ ಅಲ್ಲೇ
ಭಾಲ್ಕಿಯಲ್ಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮನೆಯಲ್ಲಿ ಅವರು ವಾಸ್ತವ್ಯ ಮಾಡಿ ಅವರಲ್ಲಿ ಯಾವ ರೀತಿಯಲ್ಲಿ ಈಗ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರು ಮಾಡಿ ಇವತ್ತು ಅವರಲ್ಲಿ ಏನು ಯಾವತ್ತಿಗೂ ಬಹಳ ಹಸನ್ಮುಖಿ ಆಗಿದ್ರು. ಹೀಗಾಗಿ ಅವರಿಗೆ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಇವತ್ತು KH ಪಾಟೀಲ್ ಸಾಹೇಬ್ರ ಬಗ್ಗೆ ನಮ್ಮ ತಂದೆಯವರು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ, ಸ್ನೇಹಕ್ಕೆ ಎರಡನೇ ಹೆಸರು ಯಾವುದಾದ್ರೂ ರಾಜ್ಯದಲ್ಲಿದ್ರೆ ಅದು KH ಪಾಟೀಲ್ ಅವರು ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರಿಗೆ, ಅವರ ಸ್ನೇಹಿತರಿಗೆ ಯಾವುದೇ ಸಂಕಷ್ಟ ಬರಲಿ, ಎಷ್ಟೇ ಕಷ್ಟ ಬರಲಿ, ಅವ್ರ ಜೊತೆಯಲ್ಲಿ ನಿಂತುಕೊಂಡು, ನಮ್ಮ ತಂದೆಯವರು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಘಟನೆ ಆಗಿತ್ತು. ಆ ಘಟನೆ ಸಂದರ್ಭದಲ್ಲಿ ಇವತ್ತು ಅವರು KH ಪಾಟೀಲ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ನನ್ನ ಅಧ್ಯಕ್ಷ ಪದವಿ ಆಗಿದ್ರು, ಹೋದ್ರೂ ಪರವಾಗಿಲ್ಲ, ಮಾನ್ಯ ಭೀಮಣ್ಣ ಖಂಡ್ರೆ ಅವರೇ ನಿಮ್ಮ ಕೂದಲಿಗೆ ನಾನು ಧಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ಆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಇವತ್ತು ಅವ್ರ ಜೊತೆಯಲ್ಲಿ ಉಳಿದಂಥವರು KH ಪಾಟೀಲ್ ಅವರು. ಅದಕ್ಕೆ ಅವರು ನಮಗೆ ಸದಾ ಸ್ಮರಣೀಯರಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಈಗಾಗಲೇ HK ಪಾಟೀಲ್ ಅವರು ಇವತ್ತು ಅವರ ಶತಮಾನೋತ್ಸವದ ನಿಮಿತ್ತ 100 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗ ಅವರು ಗದಗ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಹುಲ್ಕೋಟಿ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇದಕ್ಕೆ ಒಂದು ಮೆರುಗು ಬಂದಿದೆ, ಎಲ್ಲರೂ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಸ್ವರ್ಗೀಯ KH ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಇವತ್ತಿಲ್ಲಿ ಬೆಳೆದಂತ ರೈತರ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಕೊಂಡು ಅನ್ನದಾತರಿಗೆ ಯಾವುದೇ ರೀತಿಯ ಶೋಷಣೆ ಆಗಬಾರ್ದು ಅಂತೇಳಿ ಹೇಳಿ ಇಲ್ಲಿ ಹತ್ತಿ ಬೆಳೀತಾ ಇದ್ರು ಜನ. ಆ ಹತ್ತಿಯ ಅವ್ರ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಮೌಲ್ಯ ಸಿಗಬೇಕು ಅನ್ನೋಂಥದ್ದು. ಏನ್ ಮಧ್ಯವರ್ತಿಗಳಿದ್ದಾರೆ ಇವತ್ತು ಅವರೆಲ್ಲರೂ ರೈತರಿಗೆ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅವರಿಗೆ ಇವತ್ತು ಬೆಲೆಯಲ್ಲಿ ತೂಕದಲ್ಲಿ ಮೋಸ ಆಗ್ತದೆ ಅಂತ ಹೇಳಿ ಸಹಕಾರ ಕ್ಷೇತ್ರವನ್ನು ಗಟ್ಟಿಯನ್ನಾಗಿ ಮಾಡಿ ಇವತ್ತೇನು ಯಾವ ರೀತಿಯಲ್ಲಿ ಪ್ರತಿಯೊಬ್ಬರು ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ ಅನ್ನುವಂತ ರೀತಿಯಲ್ಲಿ ಆ ಸಂಘಗಳನ್ನು ರಚನೆ ಮಾಡಿ ಅವರು ಬೆಳೆದಂತ ಉತ್ಪನ್ನಗಳಿಗೆ ಇವತ್ತು ಅದಕ್ಕೆ ರೂಪಾಂತರ ಮಾಡುವಂಥದ್ದು, ಅದಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಮೌಲ್ಯ ಸಿಗುವಂತ ರೀತಿಯಲ್ಲಿ ಇವತ್ತು ರೈತರೇ ಅದರ ಆಡಳಿತವನ್ನು ಮಾಡಿ ಅವ್ರಿಗೆ ನೇರವಾಗಿ ಗ್ರಾಹಕರಿಗೂ ಲಾಭ ಆಗಬೇಕು. ಎಣ್ಣೆ ಇರ್ಬೋದು, ಮತ್ತೊಂದಿರ್ಬೋದು, ಕೃಷಿ ಉತ್ಪನ್ನಗಳಿರ್ಬೋದು, ಅದರಲ್ಲಿ ಮೋಸ ಆಗದ ರೀತಿಯಲ್ಲಿ ಇವತ್ತು ನಡಿಬೇಕು ಅಂತ ಹೇಳಿ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂತಹ ಒಂದು ಕ್ರಾಂತಿ ತಂದಂತ ಕೆಲಸ ಮಾನ್ಯ ಶ್ರೀ KH ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರೈತರ ಮಕ್ಕಳು ಇವತ್ತು ಗುಣಾತ್ಮಕ ಶಿಕ್ಷಣ ಅವರಿಗೆ ಸಿಗಬೇಕು ಅಂತ ಹೇಳಿ ಅನೇಕ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅಂದಿನ ದಿನಮಾನಗಳಲ್ಲಿ ಸರ್ಕಾರದಲ್ಲಿ ಅಷ್ಟು ಆರ್ಥಿಕವಾಗಿ ಸಾಮರ್ಥ್ಯ ಇರಲಿಲ್ಲ. ಈ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅವರೆಲ್ಲರೂ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಮಾನ್ಯ ಸ್ವರ್ಗೀಯ KH ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಆರೋಗ್ಯದ ಕ್ಷೇತ್ರದಲ್ಲೇನು ಅನೇಕ ನಮ್ಮ ಭಾಗದ ಜನರಿಗೆ ಉಚಿತವಾಗಿ ಆರೋಗ್ಯ ಸಿಗಬೇಕು ಅಂತೇಳಿ ಹೇಳಿ ಅನೇಕ ಇವತ್ತು ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿ ಅದರಲ್ಲೂ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಒಂದು ವಿಶಿಷ್ಟವಾದಂಥ ಸಾಧನೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಇವತ್ತು 10 ವರ್ಷ ಆತ ಇಂದಿನ ಸರ್ಕಾರದಲ್ಲಿ ನಾನು ಇವತ್ತು ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅರಣ್ಯ ಅಂದ್ರೆ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. 70ರ ದಶಕದಲ್ಲಿ ಮಾನ್ಯ ದೇವರಾಜ ಅರಸುರವರ ಸಚಿವ ಸಂಪುಟದಲ್ಲಿ ಮಾನ್ಯ KH ಪಾಟೀಲ್ ಸಾಹೇಬರು ಅರಣ್ಯ ಸಚಿವರಾಗಿದ್ರು. ಈ ಭಾಗದಲ್ಲಿ ಜಾಸ್ತಿ ಅರಣ್ಯ ಇಲ್ಲ. ಇವತ್ತು ಮೈಸೂರು ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಚಾಮರಾಜನಗರ ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಕಾರವಾರ ಇರ್ಬೋದು, ಆ ಭಾಗದಲ್ಲಿ ವಿಶಿಷ್ಟವಾಗಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಇದೆ. ಅರಣ್ಯ, ಪ್ರಕೃತಿ, ಪರಿಸರ ಇದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬರು ಮಾಹಿತಿ ಅರಿವು ಇವತ್ತು ಅವರು ಪಡೆಯುವಂಥದ್ದು ಬಹಳ ಅವಶ್ಯಕತೆ ಇದೆ. ಪ್ರಕೃತಿ, ಪರಿಸರ, ಅರಣ್ಯ ಇದ್ರೆ ಮಾತ್ರ ಇವತ್ತು ನಾವು ನೀವೆಲ್ಲ ಮುಂದಿನ ಪೀಳಿಗೆಯನ್ನು ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಏನಾದ್ರೂ ಮನುಕುಲದ ಮುಂದೆ ಒಂದು ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ. ಯಾವ ರೀತಿಯಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ. ಈಗ ನಮ್ಮ ಭಾಗದಲ್ಲಿ ಸುಮಾರು ತಾಪಮಾನ 41-42 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಿದೆ. ಮೇಯಲ್ಲಿ ಮತ್ತೆ
45ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪ ಆಗಿ ಅನೇಕ ಕಡೆ ಬರ ಇದೆ, ಇವತ್ತು ಪ್ರವಾಹ ಇದೆ, ಸುನಾಮಿ ಆಗ್ತದೆ. ಇವತ್ತು ಆಹಾರದಲ್ಲಿ ಮಾಲಿನ್ಯ, ಗಾಳಿನಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಯಾಕೆ? ನಾವೆಲ್ಲ ಬಹಳ ಸ್ವಾರ್ಥಿಗಳಾಗಿದ್ದಾವೆ. ಇವತ್ತು ಭೂಮಿಯಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾವೆಲ್ಲರೂ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಿ ಇವತ್ತು ಅದನ್ನು ಹಾಳು ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅಂದಿನ ದಿನಮಾನಗಳಲ್ಲಿ 70ರ ದಶಕದಲ್ಲಿ ಸನ್ಮಾನ್ಯ KH ಪಾಟೀಲ್ ಸಾಹೇಬರು ಅರಣ್ಯ ಮಂತ್ರಿ ಇದ್ದಾಗ ಇದೇ HD ಕೋಟೆಯಲ್ಲಿ ಅಂತರ್ಸಂತೆ ಅಂತಿದೆ. ನಮ್ಗೆ ಅಂತರ್ಸಂತೆಯಲ್ಲಿ ಒಂದು ಅತಿಥಿ ಗೃಹ ಇದೆ. ಆ ಅತಿಥಿ ಗೃಹದಲ್ಲಿ ಇವರು ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನೋಡ್ತಾರೆ. ಅವರು ಬರೋ ಹೊತ್ತಿನಲ್ಲಿ ಏನಪ್ಪ, ಅನೇಕ ಜನ ಈ ಬಂಡಿ ಗಾಡಿಯಲ್ಲಿ ಇವತ್ತು ಸೌದೆಗಳನ್ನು ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಕೆಲವರು ತಮ್ಮ ತಲೆ ಮೇಲೆ ಇಟ್ಕೊಂಡು ಸೌದೆ ತಗೊಂಡು ಹೋಗ್ತಾ ಇರ್ತಾರೆ. ಅರಣ್ಯ ಅಧಿಕಾರಿಗೆ ಕೇಳ್ತಾರೆ KH ಪಾಟೀಲ್ ಸಾಹೇಬರು, ಏನು ಇಷ್ಟೊಂದು ಮರಗಳು ಕಡಿತಾ ಇದ್ದಾರೆ, ಇಷ್ಟೊಂದು ಸೌದೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಹೇಳ್ತಾರೆ, 2 ರೂಪಾಯಿ ಕೊಟ್ರೆ ಎಷ್ಟು ಬೇಕು ಅಷ್ಟು ಸೌದೆ ಅವ್ರ ಉಪಯೋಗಕ್ಕಾಗಿ ಇವತ್ತೇನು ಅವರಿಗೆ ಅಡಿಗೆ ಮಾಡ್ಲಿಕ್ಕಾಗ್ಲಿ, ನೀರು ಕಾಯಿಸ್ಲಿಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅವರ ಮರಗಳನ್ನು ಕಡಿದು ಇವತ್ತು ಸೌದೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಹೇಳಿದ ಮೇಲೆ ಮಾನ್ಯ KH ಪಾಟೀಲ್ ಸಾಹೇಬರಿಗೆ ಚಿಂತೆ ಆಗ್ತದೆ. ಏನಪ್ಪಾ, ಇದೇ ರೀತಿಯಲ್ಲಿ ಅರಣ್ಯ ನಾಶ ಆಯ್ತು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅರಣ್ಯ ಉಳಿತದ? ಆ ಒಂದು ಆಲೋಚನೆ ಮಾಡಿ ಅದಾದ್ಮೇಲೆ ಅವರು ಪರಿಶೀಲನೆ ಮಾಡ್ತಾರೆ. ಆಮೇಲೆ ವಾಣಿಜ್ಯೀಕರಣ ಆಗಿ ನೂರಾರು ಗಾಡಿಗಳಲ್ಲಿ ಮರ ಗಿಡಗಳನ್ನು ಕಡಿದು ತೆಗೆದುಕೊಂಡು ಹೋಗುವಂಥದ್ದು ಅವ್ರ ಗಮನಕ್ಕೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅರಣ್ಯ ಉಳಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಕಾಯ್ದೆ ಮಾಡ್ತಾರೆ. ಅರಣ್ಯದ ಒಳಗೆ ಬಂಡಿ ಗಾಡಿಗಳನ್ನು ನಿಷೇಧ ಮಾಡ್ತಾರೆ, ನಿರ್ಬಂಧ ಮಾಡ್ತಾರೆ. ಅದನ್ನು ಮಾಡಿ ಯಾರು ಅರಣ್ಯದ ಗಿಡ ಕಡಿಬಾರ್ದು ಅಂತೇಳಿ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಆಮೇಲೆ ಬರ್ತದೆ ಅನ್ನುವಂತ ಒಂದು ತೀರ್ಮಾನ ಮಾಡ್ತಾರೆ. ಅವ್ರು ತೀರ್ಮಾನ ಮಾಡಿದ ನಂತರ ನಾವೆಲ್ಲ ರಾಜಕಾರಣಗಳಿದ್ದು ಬಹಳ ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಅಧಿವೇಶನದಲ್ಲಿ ಬಹಳಷ್ಟು ಶಾಸಕರು, ಪ್ರತಿಪಕ್ಷ ನಾಯಕರುಗಳು ಇದು ರೈತರಿಗೆ ತೊಂದರೆ ಆಗ್ತದೆ, ಬಡವರಿಗೆ ತೊಂದರೆ ಆಗ್ತದೆ, ನೀವು ಸೌದೆ ತೆಗೆದುಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ವಿರೋಧ ಮಾಡ್ತಾರೆ. ಸ್ವಪಕ್ಷೀಯ ಕಾಂಗ್ರೆಸ್ ಪಕ್ಷದ ಶಾಸಕರು ಸಹಿತ ವಿರೋಧ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಈ ಒಂದು ಆದೇಶ ವಾಪಸ್ ಪಡೀರಿ ಅಂತ ಹೇಳ್ತಾರೆ. ಅವ್ರು ವಾಪಸ್ ಪಡೆಯೋದಿಲ್ಲ. ಅವರೆಲ್ಲ ಬಹಳ ಒಂದ್ಸಲ ಸಂಕಲ್ಪ ಮಾಡಿದ್ರೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಅವ್ರು ಆಮೇಲೆ 40 ಶಾಸಕರಿಗೆ ಕರೆಸಿ ಅವರಿಗೆ ಚಹಾ ಕೂಟಕ್ಕೆ ಅವರ ಮನವೊಲಿಸಿ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಯಥಾವತ್ತಾಗಿ ಅವರು ಇವತ್ತು ಜಾರಿಗೆ ತರ್ತಾರೆ. ಇವತ್ತು ಅದಕ್ಕಾಗಿ ಇವತ್ತು ನಮ್ಮ ಅರಣ್ಯ ನಾವು ನೋಡ್ತಾ ಇದ್ದೀವಿ. ಸಮೃದ್ಧವಾದಂಥ ಅರಣ್ಯ ನಮ್ಮ ರಾಜ್ಯದಲ್ಲಿದೆ. ಇವತ್ತು ಅದೇ ರೀತಿಯಲ್ಲಿ ಒಂದು ಅತ್ಯದ್ಭುತವಾದಂಥದ್ದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಅವರು ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಇವತ್ತೇನಪ್ಪಾ ಅಂತ ಅಂದಿನ ತೀರ್ಮಾನಗಳಲ್ಲಿ, ಯಾಕೆಂದ್ರೆ 78ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂದ್ರೆ ಅರಣ್ಯ ಸಚಿವರಿಗೆ ಅರಣ್ಯ ಭೂಮಿ ಏನಿದೆ ಆ ಭೂಮಿ ಮೇಲೆ ಸಂಪೂರ್ಣವಾದಂತ ಹಕ್ಕಿತ್ತು. ಹೀಗಾಗಿ ಅವ್ರು ಯಾರಿಗ್ ಬೇಕು ಅವರಿಗೆ ಅರಣ್ಯ ಭೂಮಿಯನ್ನು ಹಂಚಿಕೆ ಮಾಡುವಂಥದ್ದಿತ್ತು. ಅದನ್ನು ಮನಗಂಡು ಮಾನ್ಯ KH ಪಾಟೀಲ್ ಜಿಯವರು ಒಂದು ಆದೇಶವನ್ನು ಕಾಯ್ದೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅರಣ್ಯದ ಭೂಮಿ ಕೊಡ್ಲಿಕ್ಕೆ ಅದು ಅದರ ಅಧಿಕಾರ ಇವತ್ತು ಶಾಸನಸಭೆಗೆ ಕೊಡ್ತಾರೆ. ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಪಾರಿತ ಆಗಬೇಕು ಅನ್ನುವಂಥದ್ದು. ಅದು ಅತ್ಯಂತ ಐತಿಹಾಸಿಕವಾದಂತಹ ಒಂದು ಆದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲೇ ಮಾದರಿಯಾದಂಥ ಒಂದು ಆದೇಶ. ಹೀಗಾಗಿ ಅವರೇನು ಆ ಆದೇಶ ಅವ್ರ ಹೆಸರು ಇವತ್ತು ಚಿರಸ್ಥಾಯಿ ಆಗಿದೆ. ನಾವೆಲ್ಲ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಅವರೆಲ್ಲ ಅಂತ ಒಂದು ಕಾಯ್ದೆಗಳು, ಅಂತ ಒಂದು ಆದೇಶಗಳು ಅವ್ರು ಮಾಡಿದಕ್ಕಾಗಿ ಇವತ್ತು ಹಿಂದೆ ಏನು ಅರಣ್ಯ ಜಮೀನು ಯಾರಿಗ್ ಬೇಕು ಅವರಿಗೆ ಕೊಡುವಂಥದ್ದೇನಿತ್ತು ಅದಕ್ಕೆ ನಿರ್ಬಂಧ ಹಾಕಿದ್ರು. ಆಮೇಲೆ 80ರ ದಶಕದಲ್ಲಿ ಇವತ್ತು ಅರಣ್ಯ ಕಾಯ್ದೆ ಬಂತು. ಹೀಗಾಗಿ ಆತ್ಮೀಯ ಬಂಧುಗಳೇ, ಆ ಕಾಯ್ದೆ ಆಗಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೂಭಾಗದ 33% ಅರಣ್ಯ ಇರಬೇಕು ಅಂತಿದೆ, ಈಗ 21% ಇದೆ. ಅದೆಲ್ಲ ಇದೆ, ಸಂರಕ್ಷಣೆ ಆಗ್ತಾ ಇದೆ, ಪ್ರಕೃತಿ ಪರಿಸರ ಉಳಿದಿದೆ ಅಂತ ಹೇಳಿದ್ರೆ ಇಂಥ ಒಂದು ದೂರದರ್ಶಿತ್ವ ಇರುವಂತ ನಾಯಕರು ನಮ್ಮ ಮಧ್ಯದಲ್ಲಿ ಇದ್ರು ಅಂತ ಹೇಳಿ ಅದು ಆಗಿದೆ ಅಂತೇಳಿ ಬಹಳ ಖಂಡಿತವಾಗಿ ನಾನು ಹೇಳಬಹುದು. KH ಪಾಟೀಲ್ ಬಗ್ಗೆ DR ಪಾಟೀಲ್ ಮತ್ತು SK ಪಾಟೀಲ್ಗಿಂತ ಹೆಚ್ಚು ಒಡನಾಟ ಇಟ್ಕೊಂಡವ್ ನಾನು ಅವ್ರು ಕೂಡ.
ಅವರು ನಮ್ಮ ಸಹಜವಾಗಿ ಮಾತಾಡ್ತಿದ್ರು, ಏನೇ ಬೇಕಾದ್ರೆ ಮಾರ್ಗದರ್ಶನವನ್ನು ಕೇಳ್ಕೊತಿದ್ದೆ. ಅವ್ರಿಗೆ ಯಾವಾಗ ನೋಡಿದೆ ಅವ್ರಿಗೆ ನಾನು ಶಾಸಕನಾಗೋಕ್ಕಿಂತ ಮೊದಲ, ಶಾಸಕನಾದ ನಂತರ ಅವ್ರ ಮಂತ್ರಿ ಆದಾಗ ಎಲ್ಲ ರೀತಿಯಿಂದ ಅವ್ರು ಕೂಡ ನಾನು ಒಡನಾಟ ಇತ್ತು. ಇವತ್ತು ನಾನು ಹೇಳಿದೆ ಮೊನ್ನೆ, ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಎಲ್ಲ ಜಗತ್ತಿನಲ್ಲಿ ಎರಡು ಥರ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಒಬ್ಬರು ಬದುಕಿದ್ರು ಸತ್ತಂಗಿರ್ತಾರೆ, ಇನ್ನೊಬ್ಬರು ಸತ್ತರೂ ಬದುಕಿದಂಗಿರ್ತಾರೆ. ಅಂಥದ್ರಲ್ಲಿ KH ಪಾಟೀಲರು ಇವತ್ತು ಅವ್ರು ನಮ್ಮ ಎದುರಿಗೆ ಇರ್ದಿದ್ರು ಸಹಿತ ನಮ್ಮ ಎದುರಿಗೆ ಅದಾರ ಅನ್ನುವಂಥ ಭಾವನೆ ನಿಮ್ಮೆಲ್ಲರಿಗೆ ಐತೆ ಅನ್ನೋದು ನೀವು ನೆನಪು ಮಾಡ್ಕೋಬೇಕಷ್ಟ. ಅವರ ಮಾತುಗಳು, ಅವರ ಓಡಾಟ, ಅವ್ರು ಹೇಳುವಂಥ ಕೆಲಸಗಳು, ಅವರಲ್ಲಿರುವಂಥ ಧೈರ್ಯ, ಇವೆಲ್ಲ ಭಾಳಷ್ಟು ನಾವು ಕಲ್ಕೊಳ್ಬೇಕಾದದ್ದು ಇತ್ತು ಅನ್ನುವಂಥ ಮಾತನ್ನು ಹೇಳ್ತೀನಿ. ಒಂದು 3-4 ಉದಾಹರಣೆ ಹೇಳಿದಾಗ ನಮ್ಮ ಕಡೆ ಹೇಳ್ತೀನಿ. ಒಂದ್ಸರಿ ಅವರು ಸಚಿವರಾದಾಗ ನಾನು ಒಂದು ಕೆಲಸ ತೊಗೊಂಡೋಗಿದ್ದೆ, ಒಬ್ಬರು ಕರ್ಕೊಂಡು ಹೋಗಿದ್ದೆ. ಅಲ್ಲೊಬ್ಬರು ಜಾಯಿಂಟ್ ಸೆಕ್ರೆಟರಿ MS ಬಿಡ್ನಾಗಿದ್ರು, ವಿಶ್ವಕಂಠಯ್ಯ ಅಂತ ಅವ್ರ ಹೆಸರು. 2-3 ಸರಿ ಹೇಳಿದ್ರು, ಅವ್ರು ಫೋನ್ ಮಾಡಿದ್ರು, ಅವ್ರು PS ಫೋನ್ ಮಾಡಿದ್ರು, ಮಾಡಿದ್ದಿಲ್ಲ. ಕೊನೆಗೆ ನಾವು ಹೋದೆ, ಕಕಾರ ಮಾಡವಲ್ರಿ, ಎಷ್ಟೊತ್ತ ಏನಾದ್ರು ದುಡ್ಡು ಗಿಡ ಕೇಳ್ತಾನೆ ಕಾಣ್ತದೆ ಅಂತ. ಇಲ್ಲಿ ಎಲ್ಲ ಭಾಷೆ ಹೇಳಿದ್ರು, ಯಾವ ಹಲ್ಕಟ್ಟತ್ತಂದ್ರು. ಅಂದ ಕೂಡಲೇ ಫೋನ್ ಹಚ್ಚ ಹೋಗತ್ತು ಕೊಟ್ಟು, ಚೀಟಿ ಕೊಟ್ಟು ಎಲ್ಲ ಮಾಡಿದೆ. ಯಾಕೋ ಏನಿನ ಹೆಸರ? ವಿಶ್ವಕಂಠಯ್ಯ. ನಿಮ್ಮಪ್ಪ ನಮ್ಮ ಚಲೋ ಹೆಸರಿಟ್ಟಾರ ನೋಡಿ ನಿನಗಂದು. ಏನಂದು ಗೊತ್ತಾಗಲಿಲ್ಲ ಸಾಹೇಬ್ರಂದು. ನಿಮ್ಮಪ್ಪ ನಿಮ್ಮ ಚಲೋ ಹೆಸರಿಟ್ಟಾರಲ್ವ ಅಂದ್ರು ಅವರು. ಅಂದ ಕೂಡಲೇ ಅದು ತಿಳಿಯೋವಲ್ಲ ನಾವು ಅಪ್ಪ ಅಂತೇಳಿ. ನಿನ್ನ ಹೆಸರು ಏನಾರು ಇಲ್ಲಿ ಆ ಕೆಲಸ ಮಾಡ್ತೇವೆ, ಮನೆ ಕುರ್ಚಿ ಖಾಲಿ ಮಾಡ್ತೀವಿ ಅಂತ ಕೇಳಿದ್ರು. ಅಲ್ಲಿ ಬಂದವ, ನೀನು ಸುಮ್ಮನೆ ಮಾಡ, 5:30 ಗಂಟೆಗೆ ಆರ್ಡರ್ ತಂದು ಕೊಡಬೇಕು ನಮ್ಮ ಆಫೀಸ್ಗೆ ಅಂತ ಹೇಳಿದರು. ಅಂದರೆ ಇಂಥ ನೂರಾರು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಅವರು ಯಾವಾಗಲಾದರೂ ನೇರ ನುಡಿಯೋದನ್ನು ಮಾಡಿದವರು, ಮತ್ತೆಲ್ಲ ರೀತಿಯಿಂದ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತಿದ್ರು. ಅವತ್ತಿನ ಅವರನ್ನು ಇವತ್ತು ನಾವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಅವರಿಗೆ ಎಷ್ಟೆಷ್ಟು ಅಂತರ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರ್ಥಕೊಳ್ಬೇಕಾಗಿದೆ. ಅಂಥ ಒಬ್ಬ ವ್ಯಕ್ತಿ ನಮ್ಮ ನಾಡಿನಲ್ಲಿ ಹುಟ್ಟಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರನ್ನ, ಇಡೀ ದೇಶಕ್ಕೆ ಹೆಸರನ್ನು ತಂದಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಅವರು 100 ವರ್ಷ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸುವಂಥ ಕಾಲದಲ್ಲಿ ಅವರ ಹೆಸರಿಂದ ಕಾನೂನು ಕಾಲೇಜುಗಳು, ಬೇರೆ ಬೇರೆ ಎಲ್ಲ ಅನೇಕ ಇವನ್ನ ತೆಗೆದಾರೆ. ಅದಕ್ಕೆ HK ಪಾಟೀಲ್ಗೆ, DR ಪಾಟೀಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಎಷ್ಟೋ ಜನ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೇಕಾದಷ್ಟು ದೊಡ್ಡ ದೇಶವನ್ನಾಳಿ, ರಾಜ್ಯವನ್ನಾಳಿ, ತಮ್ಮದೇ ಆದಂಥ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿರ್ತಾರೆ. ಅವ್ರು ಹೋದ ನಂತರ ಮರೆತು ಬಿಡ್ತಾರೆ ಎಲ್ಲರೂ. ಆದರೆ HK ಪಾಟೀಲ್, DR ಪಾಟೀಲರು, KH ಪಾಟೀಲ್ ಹೆಸರನ್ನ ನೀವು ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನೋಡ್ರಿ, ಎಲ್ಲಿ ನೋಡ್ತೀವಿ ಅಲ್ಲಿ KH ಪಾಟೀಲ್ ಫೋಟೋ, KH ಪಾಟೀಲ್ ಬೋರ್ಡು, ಅವ್ರ ಶಾಲೆ, ಕಾಲೇಜುಗಳು ಮತ್ತೆಲ್ಲ ಸಂಸ್ಥೆಗಳು. ಇಂಥ ಒಂದು ವಿಷಯವನ್ನು ಭಾಳ ಅಭಿಮಾನದಿಂದ ನಾನು HK ಪಾಟೀಲ್ರಿಗೆ ಹೇಳ್ತೀನಿ. HK ಪಾಟೀಲ್ ಸಹಿತ ತಂದೆಯ ಮಾರ್ಗದಲ್ಲಿ ನಡೆದಾರೆ. ನಾನು ಒಮ್ಮೆ ಅಂತಿರ್ತೀನಿ ಅವ್ರಿಗೆ, ಏನು ರೀ HK ಪಾಟೀಲ್ ಜಿಲ್ಲಾ ಒಡೆದು ನಮ್ದು ಹಾಳು ಮಾಡಿದಿರಿ ಅಂತ ಹೇಳಿದ್ರು. ಯಾಕಂದ್ರೆ ಈ ಜಿಲ್ಲೆಯನ್ನು ಬಡಿ ಧಾರವಾಡ, ಹಾವೇರಿ, ಗದಗ, ಧಾರವಾಡ ಅಂತಲ್ಲ, ಅತ್ಯಂತ ಸುಧಾರಣೆ ಆದಂಥ ಜಿಲ್ಲೆ ಏನಿದ್ರೆ ಗದಗ ಜಿಲ್ಲೆ. ಅದು HK ಪಾಟೀಲ್ರಿಂದ. ಅದಕ್ಕೆ ಅಖಂಡವಾಗಿ ಧಾರವಾಡ ಜಿಲ್ಲೆ ಇದ್ದರೆ HK ಪಾಟೀಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನಾಕಿದ್ರು ಅಲ್ಲೆಲ್ಲ ಮಾಡ್ತಿದ್ರು. ಹಿಂಗಾಗಿ ನಮಗೇನಂತ ಜಿಲ್ಲೆ ಹೊಡೆದು ನಮ್ಗೆ ಭಾಳ ಅನಾನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದೆ. ಇಲ್ಲೆಲ್ಲ ರೀತಿಯಿಂದ ಇಂಟರ್ನ್ಯಾಷನಲ್ ಹಾಕಿ ಗ್ರೌಂಡು, ಸ್ವಿಮ್ಮಿಂಗ್ ಪೂಲು, ಏನು ಮಾಡಬಾರ್ದು ಎಲ್ಲ ಏನೂ ಇಲ್ಲಪ್ಪ ಅನ್ನುವಂಥದ್ದು ಗದಗಿನಲ್ಲಿ ಒಂದು ಸಾಮಾನ್ಯವಾದಂಥ ಜಿಲ್ಲೆ ಅನಿಸ್ಕೊಳ್ಳೋಂಗಿಲ್ಲ. ಅಂಥ ಕೆಲಸವನ್ನು ಮಾಡಿದರೆ KH ಪಾಟೀಲರ ನಡೆ ನುಡಿ ಒಂದಾದರೆ ಇವ್ರ ನಡೆ ನುಡಿ ಒಂದು, ಅವರಿಗೆ ಇವರಿಗೆ ಸಮಾನರು ಅನ್ನುವಂಥ ಭಾವನೆ ಬೇರೆ ಬೇರೆ ದೃಷ್ಟಿಯಿಂದ ಆಗ್ತಿದೆ ಅನ್ನೋದನ್ನು ನಾವು ಒಪ್ಪಬೇಕಾಗ್ತಿದೆ. ಅವರ ರೀತಿ ನೀತಿಗಳು, ಅವರ ನಡಿಗೆ, ಅವರ ನಡ್ಕೊಳ್ಳುವಂಥ ಪದ್ಧತಿ ಬೇರೆ, HK ಪಾಟೀಲರ ಪದ್ಧತಿ ಬೇರೆ. ಆದರೆ HK ಪಾಟೀಲರು KH ಪಾಟೀಲ್ ಮಾಡುವಂಥ ಯಾವ ಕೆಲಸದಕ್ಕಿಂತನೂ ಕಡಿಮೆ ಕೆಲಸ ಮಾಡಿಲ್ಲ ಅನ್ನೋದನ್ನು ನಾನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಂದೆಗೆ ತಕ್ಕನಾದಂಥ ಮಗ ಇಂಥವರೆಲ್ಲ ಇರುವುದರಿಂದ ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯಿಂದ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಸಹಕಾರ ಇರ್ಬೋದು, ಎಲ್ಲ ಸುಧಾರಣೆಗೆ ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಅಂಥ ಒಬ್ಬ ಧೀಮಂತ ನಾಯಕ ನಾವು ಅವ್ರನ್ನ ಇವತ್ತು 100 ವರ್ಷದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಅಂಥವ್ರು ಮತ್ತೊಮ್ಮೆ ನಮ್ಮ
ರಾಜ್ಯದಲ್ಲಿ ಹುಟ್ಟಿ ಬರಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ರೈತರು, ಸಾರ್ವಜನಿಕರು, ಬಡವರ ಪರವಾಗಿ ಯಾರಾದರೂ ಮಾತನಾಡೋದಿದ್ದರೆ ಅದಕ್ಕೆ ಅವರೇ ಇಂದಿಗೂ ಪ್ರೇರಣೆಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗದಗ ತಾಲೂಕಿನ ಹುಲ್ಕೋಟೆ ಗ್ರಾಮದಲ್ಲಿ ಗೌಡಿಕಿ ಮನೆತನದಲ್ಲಿ 1925 ಮಾರ್ಚ್ 16ರಂದು ಜನಿಸಿದ ಇವರು ಹುಲ್ಕೋಟೆ ಹಾಗೂ ಗದಗ ಜಿಲ್ಲೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಜನ ಗುರುತಿಸುವಂತೆ ಮಾಡಿದ ಕೀರ್ತಿ ದಿವಂಗತ KH ಪಾಟೀಲರಿಗೆ ಸಲ್ಲುತ್ತದೆ. ಮೆಟ್ರಿಕ್ ಓದು ನಿಲ್ಲಿಸಿ ಸಾರ್ವಜನಿಕ ಪದಾರ್ಪಣೆ ಮಾಡಿ ಹುಲ್ಕೋಟೆ ಪಂಚಾಯಿತಿಗೆ ಸದಸ್ಯರನ್ನಾಗಿ ಆಯ್ಕೆಯಾಗೋದರೊಂದಿಗೆ ರಾಜಕೀಯ ಜೀವನ ಆರಂಭಿಸಿ 1962ರಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಸೋತರು ಕೂಡ ಒಮ್ಮೆ ವಿಧಾನಸಭೆ ಪ್ರವೇಶದ KH ಪಾಟೀಲ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಮುಂದೆ ಅವರು ನಡೆದ ಹಾದಿಯೇ ಆಗಿತ್ತು. ಆನೆ ನಡೆದಿದ್ದೇ ಹಾದಿ ಎನ್ನುವ ರೀತಿಯಲ್ಲಿ ತಮ್ಮ ನೇರವಾದ ಮತ್ತು ಖಡಕ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡುತ್ತಾರೆ. ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ರಾಜಕೀಯದಲ್ಲಿ ವಿರೋಧಿಗಳು ಸಾಮಾನ್ಯ ಎನ್ನುವ ಮಾತಿದೆ. ಆದರೆ KH ಪಾಟೀಲರು ಅವರ ರಾಜಕೀಯ ಜೀವನ ಕಾಲಘಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಬೆಳೆದರು ಎಂದು ಅವರ ಸಮಕಾಲೀನ ಹಿರಿಯ ನಾಯಕರು ಇಂದಿಗೂ ಅವರನ್ನು ಸ್ಮರಿಸಿಕೊಳ್ಳುತ್ತಾರೆ. ಇವರು ಕೇವಲ ರಾಜಕೀಯವಾಗಿ ಮಾತ್ರವಲ್ಲ, ನ್ಯಾಯಾಲಯದಲ್ಲಿ ಇವರ ಮೇಲೆ 75ಕ್ಕೂ ಹೆಚ್ಚಿನ ಕಟ್ಲೆಗಳನ್ನು ಹೂಡಿ ಇವರನ್ನು ನೈತಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳು ನಡೆದಾಗಲೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತರು ಎಂದು ಅವರ ಬದುಕು ಮತ್ತು ರಾಜಕೀಯ ಪುಸ್ತಕಗಳನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಕೃಷಿ, ಅರಣ್ಯ, ಆಹಾರ, ಕಂದಾಯ, ಸಹಕಾರ, ಪಂಚಾಯತ್ ರಾಜ್, ಕಾರ್ಮಿಕ ಹೀಗೆ ಮೊದಲಾದ ಇಲಾಖೆಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಅಖಂಡ ಧಾರವಾಡ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಗಟ್ಟಿ ಮೈಲುಗಲ್ಲನ್ನು ಸ್ಥಾಪಿಸಿದ್ದರು ದಿವಂಗತ KH ಪಾಟೀಲ್. ಮನುಷ್ಯನ ಅಭಿವೃದ್ಧಿಗೆ ಶಿಕ್ಷಣ ಅತಿ ಅವಶ್ಯಕ ಎನ್ನುವುದನ್ನು ಪದೇ ಪದೇ ಪ್ರತಿಪಾದಿಸಿದ್ದವರು ಗ್ರಾಮೀಣ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಅಲ್ಲದೆ ಪೂರ್ವ ಪ್ರಾಥಮಿಕ ಮಹಾವಿದ್ಯಾಲಯ ವಿದ್ಯಾಸಂಸ್ಥೆಗಳ ಕಟ್ಟಿ ವಿದ್ಯೆಯ ಅಭಿವೃದ್ಧಿಯೊಂದಿಗೆ ಶ್ರಮಿಸುವುದರೊಂದಿಗೆ ಸಹಕಾರಿ ರಂಗದಲ್ಲಿ ನೂರಾರು ಸಂಸ್ಥೆಗಳನ್ನು ಹುಟ್ಟಿ ಹಾಕಿ ಸಹಕಾರಿ ರಂಗದ ನಿಜವಾದ ಭೀಷ್ಮ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿದ್ರು. ಅವರು ಎಷ್ಟೊಂದು ಚಳುವಳವರಾಗಿದ್ದೆ ಅಂದರೆ ಸ್ವತಃ ತಾವೇ 50ರ ಗಡಿ ದಾಟಿದಾಗ ಮೈಸೂರು ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರ ವಿಷಯದಲ್ಲಿ MA ಪದವಿಯನ್ನು ಪ್ರಥಮ ವರ್ಗದಲ್ಲಿ ಉತ್ತೀರ್ಣರಾಗಿದ್ದರು ಎನ್ನುವುದು ಹೆಮ್ಮೆಯ ಸಂಗತಿ. ವೈಯಕ್ತಿಕವಾಗಿ ನಾನು ಭಾಳ ಸಣ್ಣವಿದ್ದೆ. ಒಮ್ಮೆ ನಮ್ಮ ಮಾಳವಾಡದ PL ಪಾಟೀಲರು ಬೆಂಗಳೂರಿನ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೆಂಟ್ರಲ್ ಸೊಸೈಟಿಯ ಸದಸ್ಯರಾಗಿದ್ದರು. ಅವರು ತೀರ್ಕೊಂಡ ನಂತರ ಅವರ ಮಗನಾದ GP ಪಾಟೀಲರನ್ನು ಸದಸ್ಯರನ್ನಾಗಿ ಮಾಡ್ಕೋಬೇಕಂತೇಳಿ ಕೇಳಕ್ಕೆ ಮಾಳವಾಡದ GP ಪಾಟೀಲರು ಮತ್ತು ನಾನು ಕನಿಂಗ್ಹ್ಯಾಮ್ ರೋಡಲ್ಲಿ ಇರ್ತಕ್ಕಂಥ ಅವ್ರ ಆಫೀಸಿಗೆ ಹೋಗಿದ್ವಿ. ಅವ್ರ ಆಫೀಸಿಗೆ ಹೋದಾಗ GP ಪಾಟೀಲ್ ಕೇಳಿದ್ರಿ, ಈಗ ನಮ್ಮ ಫಾದರ್ ತೀರ್ಕೊಂಡಾರ್ರಿ, ಅದಕ್ಕೆ ನಾನು KCCF ಡೈರೆಕ್ಟರ್ ಮಾಡ್ರಿ ಅಂತ. ಒಮ್ಮಲಿಗೆ ಏನೋ ಅಪ್ಸ್ ಹತ್ರ ಮಗನ ಮಾಡ್ಬೇಕನ ಅಂತಂದ್ರು. ಅಂದು ಸುಮ್ಮಾದ್ರು. ಹೆಗಡೇನೋ ಭಟ್ ಅಂತ ಇನ್ನೊಬ್ರು ಅವರವ್ರ ಆತ್ಮೀಯ ಶಿಷ್ಯರಿದ್ರಿ, KH ಪಾಟೀಲ್ ಶಿಷ್ಯರು. ಅವೇನಂತಾನ ಅಂದರು, ಸರ್ ಅವ್ರು ನಾನು ಮಾಡ್ಕೊಳಕ್ಕೆ ಒಂದು ಲೆಟರ್ ಕೊಟ್ಟಾರ ಅಂದರು. ಹಂಗಾರ ಫೋನ್ ತಗೋ ಅಂತೇಳಿ ಆಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ GP ಪಾಟೀಲರನ್ನು ಸದಸ್ಯರನ್ನೇ ಮಾಡಿದರು. ಇವತ್ತು ಆ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾರೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತೇನೆ. ಅವರ ಮಗನಾಗಿ ಸನ್ಮಾನ್ಯ HK ಪಾಟೀಲ್ರವರು ತಂದೆಗೆ ತಕ್ಕ ಮಗನಾಗಿ ಹಲವಾರು ಇಲಾಖೆಗಳ ಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲೆಡೆ ಶುದ್ಧ ಕುಡಿಯುವ ನೀರಿನ ಘಟಕ, ನೀರು ಬಳಕೆದಾರರ ಸಂಘವನ್ನು ಪ್ರಾರಂಭಿಸಿ ನೀರಾವರಿಗೆ ಕೂಡ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು. ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಿದಾಗ ಇನ್ನೂ ಸ್ವಲ್ಪ ದೊಡ್ಡ ಖಾತೆ ಸಿಗಬೇಕು ಅನ್ನುವಂಥ ಭಾವನೆ ನಂದಿತ್ತು. ಆದ್ರೆ ಆ ಖಾತೆ ಕೊಟ್ಟಿದ್ದು ನನಗೆ ಒಳ್ಳೆಯದಾಗಿತ್ತು. ಅಂದ್ರೆ ಲಕ್ಕುಂಡಿ ಪ್ರಾಧಿಕಾರವನ್ನು ಮಾಡಿ ಲಕ್ಕುಂಡಿಯ ಪ್ರಾಚ್ಯ ವಸ್ತುಗಳನ್ನೆಲ್ಲ ಹೆಕ್ಕಿ ತೆಗೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಕುಂಡಿ, ನನ್ನ ಮತಕ್ಷೇತ್ರದ ಐತಿಹಾಸಿಕ ಲಕ್ಕುಂಡಿ ನಗರದ ಹೆಸರನ್ನು ತರುವಲ್ಲಿ HK ಪಾಟೀಲರು ಭಾಳ ಶ್ರಮ ವಹಿಸಿದ್ದಾರೆ. ಮೊನ್ನೆ ಜನವರಿ 26ರ ಗಣತಂತ್ರ ಪರೇಡ್ನಲ್ಲಿ ಲಕ್ಕುಂಡಿ ಉತ್ಸವದ ಟೆಬಲೋ ಕೂಡ ಈ ಗದಗ ಜಿಲ್ಲೆಯ ಹಿರಿಮೆಯನ್ನು ಮೆರವಣಿಗೆಗೊಳಿಸಿತು ಅನ್ನುವಂಥ ಮಾತನ್ನು ಹೇಳಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಂಗಾರ ಆಗಬೇಡ ಅಂತ. ಎಲ್ಲ ರಸಪಸ ಎಲ್ಲ ಕುಟ್ಟಾಕ್ಬಿಟ್ಟಿರ್ತಾರೆ. ಹಂಗೆ ಖರ್ಗೆ ಸಾಹೇಬ್ರಿಂದ ಹಿಡಿದು ಈಶ್ವರ್ ಖಂಡ್ರೆ, ಹೊರಟಿ ಸಾಹೇಬ್ರು, GT ಎಲ್ಲ ಸೇರಿ ಕುಟ್ಟಿದ್ದು. ಈಗೇನು HK ಪಾಟೀಲ್ ನನಗೇನು ಇಬ್ಬರಿಗೂ ಏನು ಉಳಿದಿಲ್ಲ.
ಒಬ್ಬ ದೊಡ್ಡ ಧೀಮಂತ ನಾಯಕ ಸ್ಮರಿಸಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ವರ್ಷ ತಾನೇ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ನಾಯಕತ್ವವನ್ನ ಬೆಳಗಾಂನಲ್ಲಿ ಆಚರಣೆ ಮಾಡಿದು. HK ಪಾಟೀಲ್ ಅವರ ಮುಖಂಡತ್ವ ಕೂಡ ಅದಕ್ಕೆ ವಹಿಸಿದ್ರು. ಇವತ್ತು ಅವರ ತಂದೆಯ ಪ್ರತಿಷ್ಠಾಪನೆಯ ಹೆಸರಿನಲ್ಲಿ ಜನ್ಮ ಶತಮಾನೋತ್ಸವನ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಏನು ಭಾಷಣ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಆದರೂ ಕೆಲವು ವಿಚಾರ ಹೇಳಲೇಬೇಕು. ಇಲ್ಲಿ ನಿಂತ್ಕೊಂಡ ಮೇಲೆ ಜ್ಯೋತಿ ಬೇರೆ ಬೆಳೆಸಿದ್ದೀವಿ. ಆ ಜ್ಯೋತಿ HK ಪಾಟೀಲ್ ಅವರ ಚಿಂತನೆ, ಆದರ್ಶ, ಬದುಕು ಇವೆಲ್ಲ ಕೂಡ ಎಲ್ಲರೂ ಕೂಡ ದಾರಿದೀಪವಾಗಲಿ ಅಂತೇಳಿ ಆ ಜ್ಯೋತಿಯನ್ನು ನಾವೆಲ್ಲ ಬೆಳೆಸಿದ್ದೇವೆ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳಿದ್ದು ನನಗೆ ನೆನಪು ಬರ್ತದೆ. ಏನು ಹೇಳಿದ ಅಂತಂದ್ರೆ, ಕನ್ನಡದಲ್ಲಿ ಅದನ್ನು ತರ್ಜಮೆ ಮಾಡ್ತೀನಿ. ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜೈ ತೇಬ್ಯಂ ತೇಬ್ಯಸ್ಥ ಧರ್ಮತ ಅಂತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಿಂದ ಹುಟ್ಟುತ್ತಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು HK ಪಾಟೀಲ್ ಅವರ ಎಲ್ಲ ಬಳಗ, ಅವರ ಪ್ರತಿಷ್ಠಾಪನೆ, ವೇದಿಕೆಯಲ್ಲಿರುವಂತಹ ಎಲ್ಲ ಅವರ ಬಂಧುಗಳು, ಮುಖಂಡಗಳು, ನೀವು ಎಲ್ಲ ಕೂಡ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಧರ್ಮದಿಂದ ತೀರಿಸಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅವರ ತಂದೆ ಮಾಡಿದಂಥ ಬೆಳೆಸಿದಂಥ ವಿದ್ಯಾಸಂಸ್ಥೆ ಇರ್ಬೋದು, ಸಹಕಾರ ಸಂಸ್ಥೆ ಇರ್ಬೋದು, ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಕಡೆ ಇದ್ದಂಥ ಇರ್ಬೋದು, ಮಣ್ಣಿನ ಪಾಲಿನಲ್ಲಿ ರೈತರಿರ್ಬೋದು, ಮತ್ತು ಸಮಾಜಕ್ಕೆ ಏನೆಲ್ಲ ಬೇಕು ಅದನ್ನು ಯಾವ ರೀತಿ ಅವರು ಚಿಂತನೆಯನ್ನು ಮಾಡಿದ್ರು ಅದನ್ನು ಇವತ್ತು ಆ ಆದರ್ಶಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ GD ದೇವೇಗೌಡರು ಅವರು ಸಹಕಾರದ ಒಂದು ಭಾಗ, ಭಾಳ ಅವರು 40 ವರ್ಷದಿಂದ ಸಹಕಾರವನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅವರು ಕೂಡ KH ಪಾಟೀಲ್ ರವರು ಭಾಳ ಹತ್ತಿರದಿಂದ ಬಲ್ಲರು. ನಾನು ಕೂಡ KH ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1980ರಲ್ಲಿ DR ಪಾಟೀಲ್ ಅವ್ರು ಹೇಳ್ದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಾದ್ಮೇಲೆ ಆದ್ರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲೇ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕನಿದ್ದೆ. ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ B.Pharm ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ KH ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂಥ ಒಂದು ದೊಡ್ಡ ಮಾನವವಾದಿ. ಅವ್ರಿಗೆ ಜಾತಿ, ಧರ್ಮ, ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕನಾಗೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ಬರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬದುಕಿದ್ದೇವೆ, ಕೆಲಸವನ್ನು ಮಾಡಿಕೊಂಡು ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಹಿರಿಯರು ಹೇಳ್ತಾರೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ಹಿರಿಯರನ್ನ ಬಿಟ್ಟು ದೇವರಿಲ್ಲ ಅಂತ. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು. ಯಾರನ್ನೋ ತಂದೆ ತಾಯಿಗಳು ವಯಸ್ಸಾಗೋಯ್ತು, ಅವರು ಮಣ್ಪಾಲಾದ್ರು ಅಂತೇಳಿ ನಾವು ಯಾರು ಬಿಡುವುದಿಲ್ಲ. ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರು ಹೆಜ್ಜೆ ಹಾಕಿದ್ದನ್ನ ಹೆಜ್ಜೆ ಹಾಕೊಂಡು ಯಾವುದೋ ಒಂದು ಉತ್ತಮವಾದಂತ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧುಗಳಿಗೆ ನಾವೆಲ್ಲ ಕೂಡ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇವತ್ತು ನಾವೆಲ್ಲ
ಇಲ್ಲಿ ಸೇರಿದ್ದೇವೆ. ಸಹಕಾರಿಗಳು ಬಹಳ ಜನ ನೀವೆಲ್ಲ ಇಲ್ಲಿದ್ದೀರಿ. ಅವರು ಬೆಳೆಸಿದಂಥ ಈ ಹುಲಕೋಟೆಯಲ್ಲಿ, ಈ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಸರ್ಕಾರವನ್ನ ಸಹಕಾರದ ತತ್ವದ ಆಧಾರದ ಮೇಲೆ ಬೆಳೆಸಿದಂಥ ಎಲ್ಲ ಸಂಸ್ಥೆಗಳನ್ನು ನಾನು ಗಮನಿಸಿದ್ದೇನೆ. ಸಹಕಾರದಲ್ಲಿ ನಾವು ಮೂಲವಾಗಿ ನಾವು ಮಾತಾಡ್ತೀವಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದರ ಮೇಲೆ ಅವರೆಲ್ಲ ಕೂಡ ಮೊದಲಿಂದನೂ ಕೂಡ ನಡೆಸ್ಕೊಂಡು ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ, ಬೇಕಾದ್ರೆ ಅವ್ರು ಯಾವ್ದಾದ್ರು ಕಂಪ್ನಿಗಳು ಫರ್ಮ್ ಅಂತೇಳಿ ಸ್ವಂತವಾಗಿ ಏನಾದ್ರು ಒಂದು ವ್ಯವಹಾರ ಮಾಡಬಹುದಾಗಿತ್ತು. ಅಂದ್ರೆ ಸಹಕಾರ ತತ್ವ ಅಂದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು, ಇದು ಮಾಸ್ ಮೂಮೆಂಟ್ಗೆ ಒಂದು ಅವಕಾಶ ಆಗಬೇಕು ಅಂತೇಳಿ ಆ ರಾಜಕೀಯನ ಇವತ್ತು ಅವರೆಲ್ಲ ಕೂಡ ಆ ನಾಯಕತ್ವವನ್ನು ಒಬ್ಬ ಪಂಚಾಯಿತಿ ಮುಖಂಡರಾಗಿ, ಅಧ್ಯಕ್ಷರಾಗಿ, ಅಲ್ಲಿಂದ ಒಂದು ದೊಡ್ಡ ಸ್ಥಾನ ಮಂತ್ರಿವರೆಗೂ ಕೂಡ ಅವರ ಬದುಕಿನಲ್ಲಿ ಅನೇಕ ಗುರುತುಗಳನ್ನು ಬಿಟ್ಟು ಇವತ್ತು ಅವ್ರು ಹೋಗಿದ್ರಿಂದನೇ ಅವ್ರನ್ನ ನಾವು ಸ್ಮರಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಬದುಕಿನಲ್ಲಿ DR ಪಾಟೀಲ್ ಮತ್ತು HK ಪಾಟೀಲ್ ಇವರಿಬ್ಬರು ಕೂಡ ಅವರ ಹೆಜ್ಜೆಯನ್ನು ಇಟ್ಟು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಗದಗ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೂಡ ಇವತ್ತು ಕೊಟ್ಟಿರೋದು ನಿಮ್ಮ ಕಣ್ಣಿಗೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳ್ತಾ ಇರ್ತೇನೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಬಿಟ್ಟೋಗ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳಿ. ಏಕೆಂದ್ರೆ ದೇವರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ ಮಾತ್ರ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗುವಂಥದ್ದು. ಹಂಗೆ ಇವತ್ತು ನಿಮ್ಮ ಜಿಲ್ಲಾ ಕಚೇರಿ ಇರ್ಬೋದು, ಅಂದ್ರೆ DC ಆಫೀಸ್ ಬಿಲ್ಡಿಂಗ್ ಇರ್ಬೋದು, ಇಲ್ಲ ಅಂದ್ರೆ ನಿಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ನಿಮ್ಮ ಜಿಲ್ಲೆಯ ಹೊಸ ಪ್ರತಿಪಾದನೆ ಇರ್ಬೋದು, ನಿಮ್ಮಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಕೊನೆಗೆ ರಾಜ್ಯ ಮಟ್ಟದ ಏನು ನಮ್ಮ ಗ್ರಾಮೀಣ ಪ್ರದೇಶದ ಒಂದು ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಇವತ್ತು ಮಾಡಿದ್ದಾರೆ. ಅದನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ, ನೀವು ಯಾರು ಕೂಡ ಗಾಂಧೀಜಿಯವರು ಆಶ್ರಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದೇ ಆಶ್ರಮದನ್ನ ಇದೇ ಜಿಲ್ಲೆಯಲ್ಲೇ ನೀವು ಕಾಣಬೇಕು ಅಂತೇಳಿ ಇಡೀ ರಾಜ್ಯ ಜನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದು ದೊಡ್ಡ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೆ, ಒಂದು 10-15 ವರ್ಷದಿಂದ ಇಲ್ಲಿಗೆ ಬಂದಿದ್ದೆ, ಅವರ ಈ ಶುದ್ಧ ಕುಡಿಯೋ ನೀರಿನ ಘಟಕದ ನೋಡ್ಲಿಕ್ಕೋಸ್ಕರ. ಅದಾದ್ಮೇಲೆ ನಾನು ಹೋಗಿ ನನ್ನ ಕ್ಷೇತ್ರದಲ್ಲಿ, ನನ್ನ ತಮ್ಮದ ಲೋಕಸಭಾ ಕ್ಷೇತ್ರದಲ್ಲಿ ಒಂದು 300-400 ಮಾಡಿದ್ದೇವೆ. ಅದಾದ್ಮೇಲೆ ಒಂದು ಸರ್ಕಾರದ ಕಾರ್ಯಕ್ರಮವಾಗೇ ಘೋಷಣೆ ಮಾಡಿದ್ರು. ಇವತ್ತು ಇಡೀ ಕೇಂದ್ರದಲ್ಲೇ ಅದೊಂದು ಸರ್ಕಾರದ ಒಂದು ಕಾರ್ಯಕ್ರಮ ಅನ್ನೋದನ್ನ ಈ ನಿಮ್ಮ ಗದಗಿನ ಚಿಂತನೆ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಆವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಒಂದು ಶುದ್ಧಿನ ನೀರನ್ನ ಕೊಡಬೇಕು, ₹1 10 ಲೀಟರ್ನ ಕೊಡಬೇಕು ಅಂತ ಯಾವ್ದಾದ್ರು ಒಬ್ಬ ನಾಯಕ ಪ್ರಾರಂಭ ಮಾಡಿತ್ತು ಅಂದ್ರೆ ಇದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರುಗಳನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಜೀವನದಲ್ಲಿ ನಂಬಿಕೆ ಮತ್ತು ಸಂಬಂಧ ಬಹಳ ದೊಡ್ಡವಾದಂಥ ವಿಚಾರ. ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧಗಳನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹ ಇವೆಲ್ಲ ಕೂಡ ನಾವು ಏನು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ, ಅದು ಉಳಿಲಿಕ್ಕೆ ಸಾಧ್ಯ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಮುಖ್ಯ. ಹಂಗೆ ನೀವೆಲ್ಲ ಕೂಡ ಇಡೀ ಜಿಲ್ಲೆಯಲ್ಲಿ ಏನು KH ಪಾಟೀಲ್ ರವರ ಕುಟುಂಬ ಮತ್ತು ಅವರ ಅನುಯಾಯಿಗಳು, ಅವ್ರು ಬರೀ ಅವ್ರ ಮಕ್ಕಳು ಮಾತ್ರ ಅವ್ರ ಜೊತೆ ಇರಲಿಲ್ಲ. ನಾನು ಕಂಡಂಗೆ ಇಡೀ ರಾಜ್ಯದ ಉದ್ದಗಲೂ ಕೂಡ ಅವ್ರದೇ ಆದಂಥ ಒಂದು ಪರಿವಾರವನ್ನು ಬೆಳೆಸ್ಕೊಂಡು ಎಲ್ಲನೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದನ್ನ ನಾವೆಲ್ಲ ಇಲ್ಲಿ ಗಮನಿಸ್ಕೊಂಡಿದ್ದೇವೆ. ಇವತ್ತು ಪಾಟೀಲ್ ರವರು ಸತ್ತು 33 ವರ್ಷ ಆಗಿರ್ಬೋದು, ಅವರು ನಮ್ಮಿಂದ ಮೇಲೋಗಿದ್ದಾರೆ. ಅವರ ಆದರ್ಶ, ಅವರ ಬದುಕು ಎಲ್ಲ ಕೂಡ ಇವತ್ತು ಕರ್ನಾಟಕಕ್ಕೆ ಏನು ಒಂದು ಕನಸನ್ನ, ಬಹುಶಃ ನಮ್ಮ ಏನು ಖಂಡ್ರೆಯವರು ಹೇಳಿದ್ರು, ಅರಣ್ಯ ಇಲಾಖೆ
ಅವರು ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು, ನಿಮ್ಮಲ್ಲಿ ಅವ್ರ ಕಾಲದಲ್ಲಿ ಮಾಡಿದಂಥ ಝೂ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸು ಇವೆಲ್ಲ ಕೂಡ ಇದೆ. ನಾನಿಲ್ಲಿ ಒಂದು ಸಂದರ್ಭ ಬಂದಾಗ ನೀರಿನ ಜೊತೆಗೆ ಈ ಸ್ಮಶಾನಕ್ಕೆ ಅವ್ರು ಕರ್ಕೊಂಡು ಹೋಗಿದ್ರು ರುದ್ರಭೂಮಿಗೆ. ಏನಾದ್ರು ರುದ್ರಭೂಮಿಗೆ ಏನ ಹೆಸರಿಟ್ಟಿದ್ರಲ್ಲ, ಮುಕ್ತಿವನ ಅಂತೇಳಿ. ನಾನು ಅದನ್ನ ಹೋಗಿ ನನ್ನ ತಮ್ಮಂಗೆ ಮಾತಾಡಿ ಇಲ್ಲಿಗೆ ಒಂದು ಟೀಮ್ನೇ ಕಳಿಸ್ಕೊಟ್ಟಿದ್ದೆ. ಯಾಕೆಂದ್ರೆ ಕೊನೆಗೆ ಭಗವಂತನ ಪಾದಕ್ಕೆ ಸೇರ್ಬೇಕಾದ್ರೆ ಆ ಜಾಗದಲ್ಲಿ ಶಾಂತಿಯಿಂದ ಇರಬೇಕು ಅಂತೇಳಿ ಪ್ರತಿಯೊಬ್ರು ಕೂಡ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಒಂದು ಗದಗ್ನಲ್ಲಿ ಅವರ ಕ್ಷೇತ್ರದಲ್ಲಿ ಮಾಡಿರೋದು ನಿಮಗೆ ಅದು ನೀವೆಲ್ಲ ಇತ್ಲ ಗಿಡ ಮದ್ದಲ್ಲ ಅಂತೇಳಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅವರ ವಿಚಾರ, ಅವರ ಆಲೋಚನೆಗಳು ಎಲ್ಲ ಕೂಡ ಬಹಳ ದೂರದೃಷ್ಟಿಯಿಂದ ಇವತ್ತು ಅವನ್ನೆಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಪ್ರತಿಯೊಂದು ಕೆಲಸ KH ಪಾಟೀಲ್ ರವರ ಕುಟುಂಬ, HK ಪಾಟೀಲ್ ರವರು ಅವರ ಅವಧಿಯಲ್ಲಿ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ನಿಮ್ಮಲ್ಲಿ ಒಂದು 40 ಎಕರೆ ಜಾಗ ಇತ್ತು, ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅಪ್ರೂವಲ್ ಮಾಡಿಸಿ, ನಾನು ಅನೇಕ ಸಾಕ್ಷಿ ಗುಡ್ಡೆಗಳನ್ನು ನಾನು ಎಷ್ಟು ದಿನ ಇರ್ತೀನಿ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನನ್ನ ಅವಧಿಯಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ಋಣವನ್ನು ತೀರಿಸಬೇಕು, ಈ ಜಿಲ್ಲೆಗೆ ಋಣವನ್ನು ತೀರಿಸಬೇಕು ಅಂತೇಳಿ ಒಂದು ದಿಟ್ಟವಾದಂಥ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ DR ಪಾಟೀಲ್ ಅವರು ಕೂಡ ನನ್ನ ಜೊತೆ 3 ಬಾರಿ ಶಾಸಕರಾಗಿದ್ದರು. ಅವರು ಕೂಡ ಬಹಳ ದೊಡ್ಡ ಮಹಾತ್ಯಾಗಿ, ಸ್ವಾಮಿ ವಿವೇಕಾನಂದರವರ ಶಿಷ್ಯರು ಅಂತೇಳಿ ನಮ್ಮ HK ಪಾಟೀಲ್ ಅವರು ಹೇಳ್ತಾರೆ, ಅವರು ಅನ್ಯಾಯಿಗಳು ಅಂತೇಳಿ. ಸೊ ಹಂಗೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮಹಾತ್ಯಾಗದಿಂದ ಮಾತ್ರ ಮಹಾಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಅವರು ಕೂಡ HK ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳೀಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ದಯವಿಟ್ಟು ನನ್ನ 10 ನಿಮಿಷದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಮ್ಮೆಲ್ಲರನ್ನು ಉದ್ದೇಶಿಸಿ ಸಮಯವನ್ನ ಮೀಸಲಿಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ಸಂಬಂಧಿಸಿದ್ರು BCom ಪದವಿ ಪಡೆದ ನಂತರ KH ಪಾಟೀಲ್ ಅವರ ಒಡೆತನದ ಬೆಂಗಳೂರಿನ ಆವೃತ್ತಿಯ ನಮ್ಮ KH ಪಾಟೀಲ್ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಜನ್ಮ ಶತಮಾನೋತ್ಸವವನ್ನ ಆಚರಣೆ ಮಾಡಬೇಕು ಅನ್ನುವಂಥ ನಿಮ್ಮ ಆ ಬಯಕೆ ಈಡೇರಿತು ಅಷ್ಟೇ ಅಲ್ಲ, ಅತ್ಯಂತ ಯಶಸ್ವಿಯಾಗಿ KH ಪಾಟೀಲ್ರ ತತ್ವ ಸಿದ್ಧಾಂತಗಳನ್ನು ಮತ್ತೆ ನೆನಪಿಸಿ, ಹಿರಿಯ ನಾಯಕರ ಅಭಿಪ್ರಾಯಗಳೇನು, ನೀವು ಅದೇ ದಾರಿಯಲ್ಲಿ ಹೋಗಿ ಅಂಥೇಳಿ ನನಗೆ ಮಾರ್ಗದರ್ಶನ ಮಾಡೋದು ಮಾತ್ರವಲ್ಲ, ಎಲ್ಲ KH ಪಾಟೀಲ್ರ ಅನುಯಾಯಿಗಳಲ್ಲಿ ಪ್ರೇರಣೆ, ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ರಮವನ್ನು ಈ ಜನ್ಮ ಶತಮಾನೋತ್ಸವವನ್ನು ಮಾಡಿದ್ವಿ. ಹೋದ ಜನ್ಮದಿನದಿಂದ 99ನೇ ಜನ್ಮದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು 60 ಕೆಲಸಗಳನ್ನು ಮುಂದಿನ ಮಾರ್ಚ್ 16, 2025 ಮಾಡಬೇಕು ಅಂತೇಳಿ ನಾವು ನಿರ್ಣಯಿಸಿದ್ವಿ. ಆ ನಿರ್ಣಯದಂತೆ ಆ KH ಪಾಟೀಲ್ರ ಅನುಯಾಯಿಗಳು, ಸಹಕಾರಿಗಳು, ಅವರ ಎಲ್ಲ ಸಹೋದ್ಯೋಗಿಗಳ ಇಚ್ಛೆಯಂತೆ ಸುಮಾರು 50 ಕೆಲಸಗಳನ್ನು ಪೂರ್ಣಗೊಳಿಸೋದ್ರ ಮೂಲಕ KH ಪಾಟೀಲ್ರು ಏನು ಕನಸು ಕಂಡಿದ್ರು ಆ ಕನಸುಗಳಲ್ಲಿ ಬಹುಭಾಗವನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡಿದ್ದೇವೆ ಅಂತೇಳಿ ಹೇಳುವಾಗ ಒಂದು ರೀತಿಯ ಸಮಾಧಾನ, ಹೆಮ್ಮೆ, ಅಭಿಮಾನ ಆಗ್ತದೆ. ಆದರೆ ಇನ್ನೂ ಅವರು 10 ಕನಸುಗಳನ್ನು ನಾವು ನನಸು ಮಾಡಬೇಕಾಗಿದೆ. ಮೊನ್ನೆ GT ದೇವೇಗೌಡರಿಗೆ ನಾವು ಹೇಳ್ತಿದ್ದೆ, ನಿಮ್ಮ ಗೌಡರು ಇಷ್ಟು ಕನಸು ಕಂಡರಲ್ಲ, ನಾವು ನಮ್ಮ ಜೀವನ ಪರ್ಯಂತ ದುಡಿದ್ರೂ ಸಹಿತ ಅವರ ಕನಸುಗಳನ್ನೆಲ್ಲವನ್ನ ನನಸು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ನೆನಪು ಮಾಡಿಕೊಳ್ಳ್ರಿ ನೀವು. 1962, 1967, 1972 KH ಪಾಟೀಲ್ರ ಚುನಾವಣಾ ಭಾಷಣಗಳೇನಿರ್ತಿದ್ವು, ಚುನಾವಣಾ ಭಾಷಣ ಜನರ ಬದುಕಿನಲ್ಲಿ ಬದಲಾವಣೆ ಏನಾಗಬೇಕು, ನಮ್ಮ ಗದಗ ಏನಾಗಬೇಕು, ಉತ್ತರ ಕರ್ನಾಟಕ ಏನಾಗಬೇಕು, ಕರ್ನಾಟಕ ಏನಾಗಬೇಕು,
ಕರ್ನಾಟಕದ ಹೆಸರು ಏನಿರಬೇಕು ಮೊದಲು ಮಾಡಿಕೊಂಡು ಗದಗನ್ನ ಜಿಲ್ಲೆ ಮಾಡತಕ್ಕಂಥ ವಿಷಯ. ನಮ್ಮ ಗದಗಿನ ಮಕ್ಕಳಿಗೆ ಕನಿಷ್ಠ ಹಾಲು ಮೊಟ್ಟೆ ಕೊಡಬೇಕು, ಅವರಿಗೆ ಸಿಗುವಂತೆ ಮಾಡುವಂಥ ಸರ್ಕಾರ ಬರಬೇಕು, ಅವ್ರು ಸಿಗುವ ಹಾಗೆ ಮಾಡುವಂಥ ಸಂಸ್ಥೆಗಳನ್ನು ನಾವು ಹುಟ್ಟು ಹಾಕಬೇಕು, ಶುದ್ಧ ಕುಡಿಯೋ ನೀರನ್ನು ಕೊಡುವಂಥದ್ದು ಆಗಬೇಕು, ನಮ್ಮ ಗದಗಿನ ಜನರಿಗೆ ತುಂಗಾಪಾನ ಆಗಬೇಕು. ಯಾವಾಗ ಮಲಪ್ರಭಾದಿಂದ ನೀರು ತಂದು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತ್ತು, ಅವಾಗ ಗದಗಿನವರಿಗೆ ತುಂಗಾಪಾನನ ಆಗಬೇಕು ಅಂತ ಹೇಳಿ ಘೋಷಣೆ ಮಾಡಿ ಹೋರಾಟ ಮಾಡಿ ಅದನ್ನು ಸಾಧಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೀನಿ. ಅಷ್ಟೇ ಅಲ್ಲ, ರೈತನನ್ನ ಶೋಷಣೆ ಮುಕ್ತರನ್ನಾಗಿ ಮಾಡಬೇಕು. ರೈತ ಬೆಳೆದ ಮಾಲಿಗೆ ರೈತನೇ ಬೆಲೆ ಕಟ್ಟುವಂತ ಶಕ್ತಿ ಎಲ್ಲಿವರೆಗೆ ರೈತನಿಗೆ ಕೊಡೋದಿಲ್ಲ ಸರ್ಕಾರಗಳು ಅಥವಾ ಸರ್ಕಾರ ಅಥವಾ ರಾಜ್ಯ ಸಮಾಜ, ಅಲ್ಲಿವರೆಗೆ ರೈತನ ಕಲ್ಯಾಣ ಆಗೋದಿಲ್ಲ. ಆದ್ದರಿಂದ ನಾವು ಅಂಥ ವ್ಯವಸ್ಥೆಯನ್ನು ರೂಪ ಮಾಡೋದಕ್ಕೆ ಹೋರಾಟ ಮಾಡಬೇಕು. ಅವರೊಂದು ಮಾತು ಹೇಳ್ತಿದ್ರು, ಸತತವಾಗಿ ಹೇಳ್ತಿದ್ರು, ಅದನ್ನು APMC ಯಾರ್ಡ್ನೊಳಗೂ ಹೇಳ್ತಿದ್ರು, ರೈತಾಪಿ ಜನ ಸೇರಿದಾಗೂ ಹೇಳ್ತಿದ್ರು. ಎಲ್ಲ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಬೆವರಿಗೆ ಅಗೌರವಿಸುವಂಥ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ವಿರೋಧಿಸಬೇಕು. ಯಾರು ದುಡಿಯೋವ ಇದ್ದಾನ, ದುಡಿಯೋವನ ರಕ್ತ ಹೀರುವಂಥ ಶಕ್ತಿಗಳು ಯಾವೇ ಇರಲಿ ಅವುಗಳನ್ನು ನಾವು ಮಟ್ಟ ಹಾಕಿ ದುಡಿತಕ್ಕಂಥ ಜನರ ಕಲ್ಯಾಣಕ್ಕಾಗಿ ನಾವು ಶ್ರಮ ಪಡಬೇಕು. ಈ ಆಲೋಚನೆಗಳನ್ನು ಇವತ್ತು ನಾವು ಹಲವು ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಿಕ್ಷಣದ ವಿಚಾರದಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಅವ್ರಿಗೆ ಎಲ್ಲಿವರೆಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂದರೆ ಅವ್ರು ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು, ಮಾನ್ಯ DR ಪಾಟೀಲ್ರಿಗೆ ಹೇಳ್ತಿದ್ರು, ಅವರ ಅನುಯಾಯಿಗಳಿಗೆ ಹೇಳ್ತಿದ್ರು, ನಮ್ಮ ಹುಡುಗರು ನಮ್ಮ ಗದಗ್ನಲ್ಲಿ ಕಲಿತಾಗ, ಕುಲ್ಕೋಟೆಯಲ್ಲಿ ಕಲಿತಾಗ ಅವರು ಅಮೇರಿಕಕ್ಕೆ ಹೋಗಿ ಶ್ರೇಷ್ಠ ವ್ಯಕ್ತಿ ಆಗಬೇಕು, ಅವ್ರ ಕನಸು. ಯಾವಾಗ ಇನ್ನೂ ಅಮೇರಿಕಕ್ಕೆ ಗ್ರಾಜ್ಯುಯೇಟ್ ಆದವರು ಅತ್ಯಂತ ಕಡಿಮೆ ಪ್ರಮಾಣದೊಳಗೆ ಅಮೇರಿಕಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು, ಅವಾಗ ಇದು ಅವರ ಕನಸು. ನಮ್ಮ ಮಿಲ್ ನೌಕರಿ ಕೂಲಿಕಾರ, ನಮ್ಮ ಹೊಲದಲ್ಲಿ ಕಳೆ ತೆಗಿಯಕ್ಕೆ ಬರ್ತಕ್ಕಂಥ ಕಳೆ ತೆಗೆಯುವಂಥ ಕಾರ್ಮಿಕನ ಮಕ್ಕಳು ಶಾಲೆ ಕಲಿತು ಶಿಕ್ಷಣ ಪಡೆದು ಪರದೇಶಕ್ಕೆ ಹೋಗುವಂಥ ಯೋಗ್ಯತೆಯನ್ನು ಪಡಿಬೇಕು. ಇವತ್ತು ನಾವು ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀವಿ, ಮಾನ್ಯ ಹೊರಟ್ಟಿಯವರು ಶಾಲಾ ಶಿಕ್ಷಣದ ಜೊತೆಗೆ ಭಾಳ ಸಮೀಪವಾಗಿ ಗಮನಿಸ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿರುವಂಥದ್ದು, ನಮ್ಮ ರಾಜರಾಜೇಶ್ವರಿ ವಿದ್ಯಾನಿಕೇತನದಿಂದ ಅಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥ ನಮ್ಮ ಮಿಲ್ ಕಾರ್ಮಿಕರ ಮಕ್ಕಳಾಗಲಿ, ನಮ್ಮ ರೈತರ ಮಕ್ಕಳಾಗಲಿ, ನಮ್ಮ ಕೂಲಿಕಾರರ ಮಕ್ಕಳಾಗಲಿ, ಇವತ್ತು ಅಮೇರಿಕ ಒಂದೇ ಒಂದು ರಾಷ್ಟ್ರದೊಳಗೆ 250ಕ್ಕೂ ಹೆಚ್ಚು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅಂದರೆ ಅದು KH ಪಾಟೀಲ್ರ ಕನಸು ನನಸು ಮಾಡೋದರಲ್ಲಿ ನಿಮ್ಮೆಲ್ಲರ ಹೆಜ್ಜೆ ಏನಿತ್ತು ಅದು ಸ್ವಲ್ಪ ಮಟ್ಟಿನ ಪ್ರತಿಫಲ ಕೊಟ್ಟಿದೆ. ಅಂಥ ಹಲವು ಕಾರ್ಯಕ್ರಮಗಳನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಬಂಧುಗಳೇ, ಇತ್ತೀಚೆಗೆ APMC ಕಾನೂನನ್ನು ರದ್ದು ಮಾಡಿದರು. KH ಪಾಟೀಲ್ರ ಬಹುದೊಡ್ಡ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅಂತ ಕೇಳಿದರೆ ಬಹಳಷ್ಟು ಸಹಕಾರಿಗಳು ಹೇಳ್ತಾರೆ. ಕರ್ನಾಟಕಕ್ಕೆ APMC ತಂದಿರೋದು ಮಾನ್ಯ KH ಪಾಟೀಲ್ರು, ಮಾನ್ಯ ಮಾಮಲೆ ದೇಸಾಯರು, ಮಾನ್ಯ BG ಬಣಕಾರ್ ಅವರು, ಮಾನ್ಯ ಹುಬ್ಬಳ್ಳಿಯ MLA ಆಗಿದ್ದಂಥ MR ಪಾಟೀಲ್ರು, ಇವರೆಲ್ಲರೂ ಏನರ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ರೆ, ರೈತರಿಗೆ ಕೊಡುಗೆ ಕೊಟ್ಟಿದ್ರೆ, ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿಗಳನ್ನು ಮಾಡಿ ಎಲ್ಲ ಕಡೆ APMCಯನ್ನು ಸ್ಥಾಪನೆ ಮಾಡಿದರು. ಅಂಥ APMCಯನ್ನು ಪೂರ್ಣವಾಗಿ ಹಲ್ಲು ತೆಗೆದು ಹಾವಿನಂತೆ ಮಾಡುವಂಥ ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನಕ್ಕೆ ವಿರೋಧವಾಗಿ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತೆ ರೈತ ಬದುಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ರೈತನನ್ನು ಶೋಷಣೆ ಮುಕ್ತ ಮಾಡುವಂಥ ಅವರ ವಿಶೇಷವಾದಂಥ ಕನಸು ಗುರಿ ಇನ್ನೂ ನನಸಾಗಿಲ್ಲ. ಅದನ್ನು ನನಸು ಮಾಡೋದರಲ್ಲಿ ನಾವೆಲ್ಲ ಇವತ್ತು ಬಹುದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ವಿಶೇಷ ಗಮನವನ್ನು
ರೈತರ ಬದುಕನ್ನು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಬದುಕು ಮಾಡೋದಕ್ಕೆ ಅವರ ಪ್ರಯತ್ನ, ಅವರ ಬಲ ಹಚ್ಚಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ನನಗೆ ವಿಶ್ವಾಸ ಇದೆ ಈ ಒಂದು ಶತಮಾನೋತ್ಸವ ನಿಮಗೆ ಮತ್ತೆ ಕೆ ಎಚ್ ಪಾಟೀಲ್ರ ಕನಸು ಇನ್ನೂ ಏನೇನು ಉಳಿದಾವು ಅವುಗಳನ್ನು ನನಸು ಮಾಡೋದಕ್ಕೆ ಪ್ರೇರಣೆ ನೀಡಿದೆ. ನಾವು ಈಗೇನೋ ಒಂದು 15-20 ಕೆಲಸ ಆಗಿಲ್ಲ ಅಂತ ಅದಾವಲ್ಲ, ಅವುಗಳನ್ನು ಮತ್ತೆ ರೀಶೆಡ್ಯೂಲ್ ಮಾಡಿಕೊಂಡು ಮುಂದಿನ ಮಾರ್ಚ್ 16ರೊಳಗೆ ಅವುಗಳನ್ನು ಪೂರ್ಣ ಮಾಡುವಂಥ ಪ್ರತಿಜ್ಞೆಯನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥ ದಿವಸ ಇದು. ಇಷ್ಟು ನಾನು ಇವತ್ತಿನ ಈ ಸಂದರ್ಭದೊಳಗೆ ಹೇಳೋದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಅತಿಥಿಗಳು ನಮಗೆ ಉತ್ಸಾಹ ತುಂಬಿದರು, ಬಲ ತುಂಬಿದರು, ವಿಶೇಷವಾಗಿರ್ತಕ್ಕಂಥ ಸಮಾಧಾನ ನಮ್ಮಲ್ಲಿ ಮೂಡಿಸ್ತು. ನಿಮ್ಮೆಲ್ಲರನ್ನು ನೋಡಿ ಸಂತೋಷಪಟ್ಟರು, ಆನಂದಪಟ್ಟರು. ಅಷ್ಟೇ ಅಲ್ಲ, ಮಾನ್ಯ ಶಿವಕುಮಾರ್ ಅವರು ತಮ್ಮ ಭಾಷಣದುದ್ದಕ್ಕೂ ರಾಜಕಾರಣಿಗಳನ್ನು ಹೊಗಳೋದಿಲ್ಲ, ಭಾಳ ಕಡಿಮೆ. ಆದರೆ ಶಿವಕುಮಾರ್ ಅಂಥ ರಾಜಕಾರಣಿಗಳಿಗೆಲ್ಲ ಅತ್ಯಂತ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ತಾವೆಲ್ಲ ಗಮನಿಸಿದ್ರಿ. ಇಲ್ಲೆಲ್ಲ ಇಲ್ಲಿ ನಮ್ಮ ಗದಗಿನವರು ಅದೇವಿ, ಏನು ಕೆಲಸ ಮಾಡಿದ್ದೇವೆ ಅಂತ ಹೇಳಿ ಭಾಳ ಪ್ರೀತಿಯಿಂದ ಹೇಳಿದರು. ಇಲ್ಲೆಲ್ಲ ನಮ್ಮ ಶುದ್ಧ ಕುಡಿಯೋ ನೀರಿನ ಯೋಜನೆಯನ್ನು ಡೆಲ್ಲಿವರೆಗೆ ಎಚ್ ಕೆ ಪಾಟೀಲ್ ಮಾಡಿದ್ದು ಇಂಥದ್ದು ಮಾಡಿದ್ದಾರೆ ಅಂಥೇಳಿ ಎತ್ತರ ಧ್ವನಿಯಲ್ಲಿ ಹೇಳುವಂಥ ನಾಯಕ ಯಾರು ಇದ್ದರೆ ಅದು ಸನ್ಮಾನ್ಯ ಶಿವಕುಮಾರ್ ಅವರು. ಮಾನ್ಯ ಶಿವಕುಮಾರ್ ಅವರು ನಮ್ಮ ಭಾಗದ ರಚನಾತ್ಮಕ ಕೆಲಸಗಳ ಬಗ್ಗೆ ಭಾಳ ತೀವ್ರವಾಗಿರ್ತಕ್ಕಂಥ ಸ್ಪಂದನೆ ಹಾಗೂ ಸಹಕಾರ ಮಾಡ್ತಾರೆ. ಆಗಲೇ ಹೇಳಿದಾರಲ್ಲ ಅವರು, 40 ಎಕರೆ ಭೂಮಿದು ನಮ್ಮ ಗದಗಿನಲ್ಲಿದ್ದಂಥ ಅತ್ಯಂತ ಪ್ರೈಮ್ ಪ್ರಾಪರ್ಟಿ ಏನು 34 ಎಕರೆಯಷ್ಟು ಭೂಮಿ, ಅದನ್ನು ನಾವು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮದೊಳಗೆ ತೋರಿಸಿದ್ವಿ. ನಾವು ಇದು ನೋಡ್ರಿ ನಮ್ಮ ಜಾಗೆ ಅಂಥೇಳಿ. ಅದಕ್ಕೆ ಏನೆಲ್ಲ ಮಾಡ್ಬೋದು, ಇದೊಂದು ದೊಡ್ಡ ಸಾರ್ವಜನಿಕ ಆಸ್ತಿಯನ್ನಾಗಿ, ಗದಗಿನ ಆಸ್ತಿಯನ್ನಾಗಿ ನೀವು ಮಾಡ್ಬೋದು ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಬಂಧುಗಳೇ, ಹೆಚ್ಚು ಮಾತನಾಡೋದಕ್ಕೆ ನಿಮ್ಮದು ಹೊಟ್ಟೆ ಹಸ್ತಾವು, ನಮ್ಮೂ ಎಲ್ಲರೂ ಹೊಟ್ಟೆ ಹಸ್ತಾವು. ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನಮ್ಮ ಹಿತೈಷಿ ಅತಿಥಿಗಳಿಗೆ ವಿನಂತಿ ಮಾಡ್ತೀನಿ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಸದಾಕಾಲ ನನಗೆ, ನನ್ನ ಕುಟುಂಬದವರಿಗೆ, ನಮ್ಮ ಅಣ್ಣನವರಿಗೆ, ನಮ್ಮ ಕೆ ಎಚ್ ಪಾಟೀಲ್ರ ಏನು ಈ ಸಹಕಾರಿ ಬಳಗ ಇದೆ, ಈ ಬಳಗಕ್ಕೆ ಇರಲಿ ಅಂಥೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತೇನು ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ತಾವೆಲ್ಲ ಬಂದ್ರಿ, ಜನ್ಮ ಶತಮಾನೋತ್ಸವನ ಆಚರಣೆ ಮಾಡಿದಿರಿ. ಈ ಆಚರಣೆ ನಮಗೆ ಹೆಚ್ಚು ಸಾಮಾಜಿಕ ಜವಾಬ್ದಾರಿಯನ್ನು ಕೊಟ್ಟು, ಕೆ ಎಚ್ ಪಾಟೀಲರು ಕುಟುಂಬದ ಆಸ್ತಿ ಆಗಿರಲಿಲ್ಲ, ಸಾರ್ವಜನಿಕರ ಆಸ್ತಿ ಆಗಿದ್ದರು. ನಮಗೆ ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿಯನ್ನು ಹಚ್ಚಿದ್ವಿ. ಕಾಟನ್ ಸೇಲ್ ಸೊಸೈಟಿ ಇವತ್ತು ಏನು ಜನ್ಮ ಶತಮಾನೋತ್ಸವದೊಳಗೆ ಹೊಸ ಕಟ್ಟಡಗಳನ್ನು ಕಟ್ಟಿ, ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಅಗ್ರಿ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೈಗೊಂಡಿದೆ. ಇವೆಲ್ಲವುಗಳು ಯಶಸ್ವಿಯಾಗಿ ಒಂದು ಅತ್ಯಂತ ಶ್ರೇಷ್ಠ ಸಹಕಾರಿ ಸಂಸ್ಥೆಯನ್ನಾಗಿ ಮಾಡೋದು ಹಾಗೂ ರೈತರ ಶೋಷಣೆ ಮುಕ್ತ ಬದುಕನ್ನು ಮಾಡೋದರ ಸಲುವಾಗಿ ಅದು ಹೋರಾಟ ಮಾಡ್ತದೆ, ಮಾಡಲಿ ಅಂತೇಳಿ ಹಾರೈಸಿ, ಈ ಎಲ್ಲ ಕೆಲಸ ಮಾಡೋದ್ರೊಳಗೆ ಭಾಳ ಜನ ಹಗಲು ರಾತ್ರಿ ಶ್ರಮ ಪಟ್ಟಾರೆ. ಆ ಹಗಲು ರಾತ್ರಿ ಶ್ರಮ ಪಟ್ಟಿದ್ರೊಳಗೆ ಅದು ಯಾರ್ಯಾರು ಅದಾರ, ಅದು ಡಾಕ್ಟರ್ ನಾಗನೂರು ಇರ್ಬೋದು, ಅದು ಯಾಳಗಿ ಶೆಟ್ಟಿ ಇರ್ಬೋದು, ನನ್ನ ಸಹೋದರದ MR ಪಾಟೀಲ್ ಇರ್ಬೋದು, ಅಥವಾ ಕರಿಕಟ್ಟಿ ಇರ್ಬೋದು, ದುರ್ಗಣ್ಣವ್ರು ಇರ್ಬೋದು, ನಮ್ಮ ಚೇರ್ಮನ್ರಾಗಿರ್ತಕ್ಕಂಥ ರವಿ ಮೂಲಿಮನಿಯವರು ಇರ್ಬೋದು, ಅಥವಾ ಹಿರೇಮಠ್ ಇರ್ಬೋದು. ನಾನು ಯಾರ್ಯಾರು ಹೆಸರು ಹೇಳಿದ್ರೆ 5 ಹೆಸರು ಹೇಳಿದ್ರೆ 50 ಹೆಸರು ಬಿಡಬೇಕಾಗತ್ತೆ ನಾನು. ಆದ್ದರಿಂದ ನಾನು ಹೆಚ್ಚು ಹೆಸರು ಹೇಳೋದಿಲ್ಲ. ಆದರೆ ಯಾರ್ಯಾರು ಕೆಲಸ ಮಾಡಿದ್ರಿ, ಮಾರ್ಚ್ 16 ಅಂದರೆ ಅದೊಂದು ನನಗೆ ಡೆಡ್ಲೈನ್ ಅಂಥೇಳಿ ತಿಳ್ಕೊಂಡು ನೀವೇನು ಹಗಲು ರಾತ್ರಿ ಕೆಲಸ ಮಾಡಿದಿರಿ, ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು
5 ಜನರಿಗೆ ನಾವು ಸನ್ಮಾನ ಮಾಡಿದ್ವಿ. ಜೆ ಕೆ ಜಮಾದಾರರಿಗೆ ಸನ್ಮಾನ ಮಾಡಿದ್ವಿ. ಜೆ ಕೆ ಜಮಾದಾರ್ ಅವರ ಪೆನ್ ಯಾವಾಗ ಪಕ್ವ ಪಡಿತೋ ಅವತ್ತಿನಿಂದ ಕೆ ಎಚ್ ಪಾಟೀಲ್ರ ಜೊತೆಗೆ ಇಂಥ ಮುಖ್ಯ ಕಾರ್ಯಕ್ರಮದೊಳಗೆ ಇಲ್ಲ ಅಂತಿಲ್ಲ. ಅವ್ರ ಮನೆಯಲ್ಲಿ ಅನುಕೂಲ ಇರಲಿ ಅನಾನುಕೂಲ ಇರಲಿ, ಅವರ ಸೇವೆಯೊಳಗೆ ಏನು ವ್ಯತ್ಯಯ ಇರಲಿ ಏನೇ ಇರಲಿ, ಪ್ರತಿ ಕಾರ್ಯಕ್ರಮ ಪ್ರತಿ ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಅನುಭವಿಸಿ ತಮ್ಮದಾಗಿರ್ತಕ್ಕಂಥದ್ದನ್ನು ಅವರಿಗೆ ವಿಶೇಷ ಅನುಕೂಲತೆಯನ್ನು ಮಾಡಿಸಿ ಇವತ್ತು ಕೆ ಎಚ್ ಪಾಟೀಲರ ಪ್ರತಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜೆ ಕೆ ಜಮಾದಾರ್ ಅವರು ಸನ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ತಂಬದವರು ಅವ್ರು ಇವತ್ತು ಮುಂಜಾನೆ ಬಂದು ನನಗೆ ಹೇಳಿದರು, ನೋಡಿ ಸರ್ ನನಗೆ ಸನ್ಮಾನ ಮಾಡಬೇಡ್ರಿ ನೀವು. ಇಲ್ಲ, ನಾನು ಒತ್ತಾಯ ಮಾಡಿದೆ. ಯಾಕೆ ಕೆ ಎಚ್ ಪಾಟೀಲರು ಮಡ್ರಾಸ್ದೊಳಗೆ ಆಪ್ರೇಷನ್ಗೆ ಹೋಗೋಕ್ಕಿಂತ ಮೊದಲೇ ನೀನು ನನಗೆ ಒಬ್ಬ ಮಗ ಇದ್ದಂಗೆ ಅಂತ ಹೇಳಿದ್ದಾರೆ, ಅದಕ್ಕೆ ನಾ ಹೆಂಗೆ ಸನ್ಮಾನ ಮಾಡಿಸ್ಕೊಳ್ಳಿ ಅಂಥೇಳಿ ಕಣ್ಣಲ್ಲಿ ನೀರಿತ್ತು. ಅಂದರೆ ನನ್ನ ತಂದೆಯ ಕೊನೆಯ ಉಸಿರಿರುವವರೆಗೂ ಸಹಿತ ಅವರಿಗೆ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಮಾನ್ಯ ಬ್ಯಾಳಿ. ಅವ್ರು ಸರ್ಕಾರಿ ನೌಕರಿ ಸಿಕ್ಕಿತ್ತು, ನೌಕರಿ ಹೋಗಿದ್ರು ಇಷ್ಟೊತ್ತು ಯಾರೋ ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿರ್ತಿದ್ರು ಅವರು. ಆದರೆ ಕೆ ಎಚ್ ಪಾಟೀಲ್ ಹೇಳಿದ್ರು, ನಿನಗೆ ಲಂಚ್ ಬೇಕಾದ್ರೆ ಸರ್ಕಾರಿ ನೌಕರಿಗೆ ಹೋಗು, ನೀನು ಹೆಚ್ಚಿನ ಕೆಲಸ ಮಾಡ್ತಿದ್ದಿ ಸಮಾಜಕ್ಕೆ ಅಂತಿದ್ರೆ ನೀನು ನಮ್ಮ ಸೊಸೈಟಿಗೆ ಇರು. ಇವೆರಡ ವಾಕ್ಯಗಳ ಕಾರಣ ಸರ್ಕಾರಿ ನೌಕರಿಯನ್ನು ತೊರೆದು ನಮ್ಮ ಸಹಕಾರಿ ಸಂಸ್ಥೆಗಳ ಜೊತೆಗಿದ್ದು 9 ತಿಂಗಳಲ್ಲಿ ಟೆಕ್ಸ್ಟೈಲ್ ಮಿಲ್ಲನ್ನು ಕಟ್ಟೋದ್ರ ಮೂಲಕ ನಮ್ಮ ದೇಶದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಬ್ಯಾಳಿ ಸನ್ಮಾನಕ್ಕೆ ಒಳಗಾಗಿದ್ದಾರೆ. ನಮ್ಮ RB ಹೊಸಮನಿಯವರು ರೈತಾಪಿ ವರ್ಗದವ್ರಿಗೆಲ್ಲರಿಗೂ ಗೊತ್ತು. ನಮ್ಮ ರೈತರಿಗೆ ಕುಟುಂಬದ ಸದಸ್ಯರು ಅನ್ನೋ ಹಾಗೆ ಭಾವಿಸಿಕೊಂಡು ಅವರ ಜೊತೆಗೆ ಅವರ ಸುಖ ದುಃಖ ಎಲ್ಲವನ್ನು ಅರ್ಥೈಸಿ ಸೇವೆ ಮಾಡಿರ್ತಕ್ಕಂಥವರು ಸನ್ಮಾನ್ಯ RB ಹೊಸಮನಿಯವರು. ಅವರ ಜೊತೆಗೆ ಇವತ್ತು ನಮ್ಮ ಹಲವಾರು ಶ್ರೇಷ್ಠ ಕೆ ಎಚ್ ಪಾಟೀಲರ ಅನುಯಾಯಿಗಳು ವಾಮನ್ ಮೂರ್ತಿಯವರು ಸಹಿತ ಕೆ ಎಚ್ ಪಾಟೀಲರ ಜೊತೆಗೆ ಅವರ ಕೊನೆ ಉಸಿರು ಇದ್ದರು. ನಂತರ DR ಪಾಟೀಲರು ನನ್ನ ಜೊತೆಗೆ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆನೂ ಅವರ ಪ್ರಾಮಾಣಿಕತನದ ಬಗ್ಗೆ ಎಲ್ಲಿನೂ ಯಾರಿಗೂ ಶಂಕೆ ಬರದ ಹಾಗೆ ಇವತ್ತು ತಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಸಂಘಟಕರು ಇವತ್ತು ಗುರುತಿಸಿ ಏನು ಸನ್ಮಾನ ಮಾಡಿದರು ಅದು ಅತ್ಯಂತ ನಾವೆಲ್ಲರೂ ಅದನ್ನು ಮಾಡಬೇಕಾದದೆ. ಕುಟುಂಬದ ಸದಸ್ಯನಾಗಿಯೂ ಸಹಿತ ನಾವು ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳೋದರ ಜೊತೆಗೆ ತಾವೆಲ್ಲರೂ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿದ್ದೀರಿ. ಕೆಲವು ಕೆಲಸ ಇನ್ನೂ ಅಪೂರ್ಣ ಆಗ್ಯಾವ. ಈ ಮ್ಯೂಸಿಯಂ ಮಾಡಬೇಕು ಅಂಥೇಳಿ ಏನು ಸಂಘಟಕರು ನಿರ್ಣಯಿಸಿದ್ರು ಅವು ಇದಿನ್ನೂ ಪೂರ್ಣ ಆಗಿಲ್ಲ. ಅದನ್ನು ಮಾನ್ಯ ಉಳ್ಕಿದವ್ರು ಗಮನಿಸಿರೋದಿಲ್ಲೋ. ಈಗ ಊಟಕ್ಕೆ ಕೂತಾಗ ನಮ್ಮ ಉಪಮುಖ್ಯಮಂತ್ರಿಗಳು ನನಗರ ಆಗಲಿ ಸಲೀಮ್ ಅವ್ರಿಗಾರ ಆಗಲಿ ಹೇಳ್ತಾರೆ, ಇದು ಇನ್ನೂ ಚಲೋ ಆಗಬೇಕು, ಇನ್ನೂ ಪೂರ್ಣ ಆದಂಗಿಲ್ಲ ನೋಡೋದು ಅಂಥೇಳಿ. ಅದು ಇನ್ನೂ ಸ್ವಲ್ಪ ಕೆಲಸ ಇರ್ಬೋದು. ಆ ಕೆಲಸಗಳನ್ನು ಸಹಿತ ಬಹುಬೇಗ ಪೂರ್ಣ ಮಾಡ್ತೀವಿ. ಇಲ್ಲೇನು ಎಗ್ರಿ ಸೂಪರ್ ಮಾರ್ಕೆಟ್ ಬರ್ತದೆ, ಆ ಎಗ್ರಿ ಸೂಪರ್ ಮಾರ್ಕೆಟ್ ಮುಖಾಂತರ ರೈತರಿಗೆ ಬೇಕಾದ ವಸ್ತುಗಳನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಏನು ಪ್ರಯತ್ನ ಮಾಡಬೇಕು ಅಂತೈತಿ ಆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರುವವರಿಗೆ, ಆ ಅತಿಥಿಗಳಾಗಿ ಆಗಮಿಸಿದವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ.